ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿ ಬಲ ಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿ ಮುಖರ ಶೇಷ ದೋಷಾತಿ ದೂರಂ ಸದ್ಭಿರವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನ ಚ ಜ್ಞಾನ ಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿದಮಮಲಮಲಂ ಬ್ರಹ್ಮ ವೇದಾಂತ ವೇದ್ಯಂ ಯಾಂಚಾಮಂದರರೋಲಿತಾದ್ಯತ ಬೋಧೈದ್ವಿದ್ಯೇಂದಿರಾ ನಿರ್ಜರೈಃ जातो भारत पारिजात सुतरो सद्ब्रह्म सूत्रामृतम् आसीत् तंत्र पुराण सन्मणिगणो जातः शुकेन्दुः सदा सोऽयं व्याससुता निधिर्भवतु मे भूत्यैः सतां भूतिदः निर्दोषं जितचन्द्रचन्द्रिकमन्तापत्योन्मूलने गाम्भीर्ये सिन्धुराजमिं भाष्यं यदास्याम्बुजात् आविर्तममं दबोध भगवत्पादान् प्रपद्ये तथान् श्रीमद्वसंसेवनलब्धशुद्धविद्यासुधाम्बो निधयो मलाये कृपालव पङ्कजनाभतीर्थाः कृपालवस्यां मयि नित्यमेषाम् श्रीमद्रमारमण सद्गिरिपाद संगि व्याख्यानिनादलिताखिल दुष्टदर्पम् दुर्वादिवारण विदारण दक्ष दीक्षम् अक्षोभ्य तीर्थमृगराजमहं नमामि अथ तत्कृपया ब्रह्मसूत्रभाष्यं यथामति व्याकुर्वे श्रीमदानन्दतीर्थार्यमुखनिःसृतम् गंगा संगेन नैर्बल्यं रत्याद्भिरलभ्यते यथा वाचो विशुद्धिसिद्ध्यर्थं संगम्यन्ते गुरोर्गिरः अथ अविद्यापटलपिहितनयनैः अन्यैः अन्यथा व्याख्यातानि ब्रह्मसूत्राणि यथावद्व्याचिख्यासुः भगवानाचार्यवर्यः पारीप्सितभाष्यस्य कैवल्याद्यखिलफलसाधनतादिसिद्ध्यर्थं निरन्तराय परिसमाप्त्याद्यर्थञ्च नारायण नमस्कारं ग्रथयति ग्रन्थारम्भं च प्रतिजानीते नारायणमिति नारायणं गुणैः सर्वैः उदीर्णं दोषवर्जितं ज्ञेयं गम्यं गुरोश्चापि नत्वा सूत्रार्थ उच्यते ओमो मथातो ब्रह्म जिज्ञासा ओम श्रुति क्षीराब्धिमामथ्य धीमं दरमहीभृता प्राप्ता न्यायसुधायेन तं जयीन्द्रमहं भजे बुधैरपि सुदुर्बोधे ग्रन्थे यन्मम साहसम् तत्पारयन्तु निपुणाः गुरुपादरजक्कणाः लौकिकफलं लक्षणामृतदोहिनीं गुरुवनुग्रहरूपां तां कामधेनुमुपास्मये मद्भुक्तिर्द्विनदी जयार्यशुभवाक्शूर्यात्मजा सङ्गमे व्याख्यास्नानमहो विधाय नृहरे प्राप्य प्रसादं परम् प्रापुरुजे कृतकृत्यतां गतमला विद्यादिराजादयो योगीशा कृपयन्तु ते जयमुनेर्भावस्य बोधाय मे शुकेन शान्त्यादिषु वाङ्मयेषु व्यासेन धैर्यं बुधिनोपमेयम् मनोजचित्या मनसा स्फुटम् वेदव्यासगुरुं नौमि श्रीवेदेश नमस्कृतम्
ಸುಧಾವಾಕ್ಯಾರ್ಥ ಚಂದ್ರಿಕಾ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟ ದೈವತಮಿತಿ ತ್ವತ್ಪಾದ ಪಂಕೇರು ಪ್ರಾಪ್ತಂ ಮಾಂ ಪರಿಪಾಲನೇತಿ ಸತತಂ ಯಾಚೆ ನಿಬದ್ಧಾಂಜನಿ ಚಿತ್ತಂ ಮದ್ಗುಣ ದೋಷ ಚಿಂತನ ವಿದೋ ನೂನಂ ಮನಾಕ್ಮಾಕೃತಾ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾ ವೈಷ್ಣವಾ ವಿಷ್ಣು ಹೃದಯಾ ತಾನ್ನಮಸ್ಸೆ ಗುರುನ್ ಮಮ ಆಪಾದ ಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನಾತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ರಾಮಶಬ್ದಾರ್ಥವಕ್ತಾರಂ ಗಾಯತ್ರ್ಯರ್ಥಂ ಚ ಸಾಧಕಂ ಮಠಾಧಿಪೈರಮಾನಿತಂ ಚ ಸತ್ಯಾತ್ಮಾನಂ ಯತಿಂ ಭಜೆ ಮೂಲರಾಮ ಪದಾಸಕ್ತಂ ಸ್ವರ್ಣಮಂಟಪಕಾರಿಣಂ ಗುರುಸ್ಮರಣಕರ್ತಾರಂ ವಂದೇ ಸತ್ಯಾತ್ಮಯೋಗಿನಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ವೀಂದ್ರಾರೂಢ ಪದಾಸಕ್ತಂ ರಾಜೇಂದ್ರ ಮುನಿ ಸೇವಿತಂ ಶ್ರೀಕವೀಂದ್ರ ಮುನಿಂ ವಂದೇ ಭಜತಾಂ ಚಂದ್ರ ಸನ್ನಿಭಂ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿನ ಅತ್ಯಂತ ಪರಮ ಪುಣ್ಯಕರವಾಗಿರತಕ್ಕಂತಹ ದಿವಸ, ರಾಮಾವತಾರವಾಗಿರತಕ್ಕಂತಹ ಅದ್ಭುತವಾದ ಒಂದು ಪರ್ವಕಾಲ. ಆ ರಾಮದೇವರ ಪ್ರೀತಿಗಾಗಿ ಇವತ್ತಿನ ಪಾಠವನ್ನು ಸಮರ್ಪಣೆ ಮಾಡೋಣ. ಆ ರಾಮದೇವರನ್ನ ಪೂಜೆ ಮಾಡಿದ ಮಹಾನುಭಾವರಾದ ಕವೀಂದ್ರ ತೀರ್ಥರ ಆರಾಧನಾ ಮಹೋತ್ಸವ ವ್ಯಾಸರಾಜ ಮಠಕ್ಕೆ ಪ್ರವರ್ತಕರಾದ ಮೂಲ ಪುರುಷರಾದ ರಾಜೇಂದ್ರ ತೀರ್ಥ ಶ್ರೀಪಾದಂಗಳವರಿಂದಲೂ ಸೇವ್ಯಮಾನರಾದವರು ಕವೀಂದ್ರ ತೀರ್ಥರು ಅಂತ ಹೇಳಿದ್ದಾರೆ. ಮಹಾಜ್ಞಾನಿಗಳು, ತಪಸ್ವಿಗಳು ಕವೀಂದ್ರ ತೀರ್ಥರು. ಆ ಕವೀಂದ್ರ ತೀರ್ಥರನ್ನು ಸ್ಮರಣೆ ಮಾಡ್ತಾ ನಿನ್ನೆ ಸತ್ಯಧ್ಯಾನರ ಆರಾಧನೆ, ಸತ್ಯಧ್ಯಾನರನ್ನು ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡುತ್ತಾ ನಿರಂತರವಾಗಿ ನಿರ್ವಿಘ್ನವಾಗಿ ಸುಧಾದಿ ಗ್ರಂಥಗಳ ಪಾಠ ಪ್ರವಚನ ನಮ್ಮ ನಿಮ್ಮಿಂದ ನಡೆಯಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ತತ್ವಪ್ರಕಾಶಿಕಾ ಪಾಠವನ್ನು ನೋಡೋಣ. ಈ ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕೆಯಲ್ಲಿ ಪ್ರಥಮಾಧ್ಯಾಯ ಸಮನ್ವಯ ಅಧ್ಯಾಯ, ಅಲ್ಲಿ ಪ್ರಥಮ ಪಾದ ಅನ್ಯತ್ರ ಪ್ರಸಿದ್ಧವಾದ ನಾಮಾತ್ಮಕವಾದ ಶಬ್ದಗಳ ಸಮನ್ವಯ ನಡೆಯುತ್ತಾ ಇದೆ. ಈ ಪ್ರಥಮ ಪಾದದಲ್ಲಿ 9ನೇ ಅಧಿಕರಣ ಇವತ್ತು ಆಗಬೇಕು. 9ನೇ ಅಧಿಕರಣದಲ್ಲಿ ಒಂದೇ ಒಂದು ಸೂತ್ರ, ಓಂ ಅತಯೇವ ಪ್ರಾಣಃ ಓಂ ಅಂತ ಹೇಳ್ತಾರೆ. ಪ್ರಾಣಾಧಿಕರಣ ಅಂತ ಕರೀತಾರೆ ಇದಕ್ಕೆ. ಪ್ರಾಣ ಶಬ್ದ ವಾಚ್ಯನಾದವನು ವಿಷ್ಣುವೇ ಎಂಬ ವಿಚಾರವನ್ನ ಈ ಪ್ರಾಣಾಧಿಕರಣದಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಟೀಕಾಕೃತ್ಪಾದರ ತತ್ವಪ್ರಕಾಶಿಕೆ ನೋಡಿ ಮುಂದೆ ಅರ್ಥ ತಿಳಿಯೋಣ. ಅನ್ಯತ್ರಾಪಿ ಏವಂ ಇತಿ ಜ್ಞಾಪನಾರ್ಥಂ ಅತ್ರ ಸೂತ್ರಂ ಆದೌ ಏವ ಪಠತಿ ಅತಃ ಏವ ಇತಿ. ನೋಡಿ, ಅನ್ಯತ್ರಾಪಿ ಏವಂ ಇತಿ, ಬೇರೆ ಕಡೆನೂ ಕೂಡ ವ್ಯಾಖ್ಯಾನ ಮಾಡುವಾಗ ಸೂತ್ರವನ್ನ ಮೊದಲು ಹೇಳಿ ಆಮೇಲೆ ವಿಷಯವನ್ನ ನಿರೂಪಣೆ ಮಾಡಬೇಕು. ಅದಕ್ಕಾಗಿ ಭಾಷ್ಯದಲ್ಲಿ ಮೊದಲು ಆಚಾರ್ಯರು ಸೂತ್ರವನ್ನ ಪಠನೆ ಮಾಡಿ ಈ ಪ್ರಾಣಾಧಿಕರಣದ ವಿಚಾರ ಏನು ಅಂತ ಮುಂದೆ ಹೇಳ್ತಾ ಇದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು.
ಅನ್ಯತ್ರಾಪಿ ಏವಂ ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಅಧಿಕರಣಗಳಲ್ಲಿಯೂ ಕೂಡ ಸೂತ್ರವನ್ನ ಮೊದಲು ಹೇಳಿ ಆಮೇಲೆ ವಿಷಯಗಳನ್ನೆಲ್ಲ ನಿರೂಪಣೆ ಮಾಡಬೇಕು ಅಂತ ತಿಳಿಯಬೇಕು. ಈ ವಿಷಯವನ್ನು ತಿಳಿಸುವುದಕ್ಕಾಗಿ ಇತಿ ಜ್ಞಾಪನಾರ್ಥಂ ಮಾತ್ರ ಸೂತ್ರಂ ಆದೌಯೇವ ಪಠತಿ, ಸೂತ್ರವನ್ನೇ ಇಲ್ಲಿ ಮೊದಲಿಗೆ ಪಠನೆ ಮಾಡ್ತಾ ಇದ್ದಾರೆ ಅಂತ ಅಭಿಪ್ರಾಯ. ಅತಃ ಏವ ಇತಿ ಹೇಳಿ ಸೂತ್ರ ಏನು? ಓಂ ಅತ ಏವ ಪ್ರಾಣಃ. ಓಂ ಏನ್ ಗೊತ್ತಾ ಸೂತ್ರಾರ್ಥ ಬಹಳ ಚೆನ್ನಾಗಿದೆ. ಅತ ಏವ ಹಿಂದೆ ಹೇಳಿದಂತೆ, ಆಕಾಶಾಧಿಕರಣದಲ್ಲಿ ಹೇಳಿದಂತೆ, ಅಂದರೆ ಆಕಾಶ ಅಂದ್ರೆ ವಿಷ್ಣು ಅಂತಂದ್ರು. ಆಕಾಶ ಅಂದ್ರೆ ವಿಷ್ಣು ಅಂತ ಯಾಕೆ ತಗೋಬೇಕು ಅಂದ್ರೆ ತಲ್ಲಿಂಗ ತಂದಿದ್ದಾರೆ. ಓಂ ಆಕಾಶ ತಲ್ಲಿಂಗಾತ್. ವಿಷ್ಣು ಲಿಂಗಗಳಿದೆ. ಆಕಾಶವನ್ನು ಹೇಳುವಾಗ ವಿಷ್ಣು ಲಿಂಗಗಳಿರೋದ್ರಿಂದ ಆಕಾಶ ಅಂದ್ರೆ ವಿಷ್ಣು ಅಂತೆ ತಗೋಬೇಕು ಅಂತ ಹಿಂದೆ ಹೇಳಿದ್ದಾರೆ. ವಿಷ್ಣು ಲಿಂಗ ಇರೋದ್ರಿಂದ ಯಾವ ರೀತಿ ಆಕಾಶ ಅಂದ್ರೆ ವಿಷ್ಣುನೇ ಆಗತಾನೋ ಹಾಗೆ ಅತಃ ಏವ ಅಂದ್ರೆ ವಿಷ್ಣು ಲಿಂಗಗಳಿರೋದ್ರಿಂದಲೇನೆ ಪ್ರಾಣ ಅಂದ್ರೆ ಪ್ರಾಣ ಅಂತಂದ್ರೆ ವಿಷ್ಣುನೇ. ಅತಃ ಏವ ವಿಷ್ಣುಲಿಂಗಾದೇವ ಪ್ರಾಣೋಪಿ ವಿಷ್ಣುರೇವ. ಈ ರೀತಿ ಅರ್ಥ ಮಾಡಿಕೊಳ್ಳುವ ಸೂತ್ರಕ್ಕೆ. ಅಂದ್ರೆ ಪ್ರಾಣ ಈ ಉಪನಿಷತ್ತಿನಲ್ಲಿ ಹೇಳಿರತಕ್ಕಂತಹ ಪ್ರಾಣ, ತದ್ವೈತ್ವಂ ಪ್ರಾಣ ಎಂಬ ಶ್ರುತಿಯಲ್ಲಿ ಹೇಳಿದ ಪ್ರಾಣ ಅಂದ್ರೆ ವಿಷ್ಣುನೇ. ಯಾಕೆ? ಅತಃ ಏವ ಹಿಂದೆ ಹೇಳಿದಂತೆ ವಿಷ್ಣು ಲಿಂಗಗಳೇ ಇರೋದ್ರಿಂದ. ಯಾವ ವಿಷ್ಣು ಲಿಂಗಗಳು ಮುಂದೆ ಗೊತ್ತಾಗುತ್ತದೆ ಶ್ರುತಿಯಲ್ಲಿ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಎಂಬ ಮಾತನ್ನ, ಶ್ರೀ ಲಕ್ಷ್ಮೀಪತಿತ್ವವನ್ನ ಇಲ್ಲಿಯ ಪ್ರಾಣನಿಗೆ ಹೇಳ್ತಾ ಇದ್ದಾನೆ. ಲಕ್ಷ್ಮೀಪತಿಯಾದ ಪ್ರಾಣ ಅಂದ್ರೆ ಅವನು ಸರ್ವೋತ್ತಮನಾದ ವಿಷ್ಣುನೇ ಆಗಬೇಕೇ ಹೊರತು ಬೇರೆಯವರು ಆಗೋದಿಲ್ಲ ಎಂಬ ಮಾತನ್ನ ಚಿಂತನೆ ಮಾಡಬೇಕು. ಗೊತ್ತಾಯ್ತೋ ಇದು? ಓಂ ಅತಯೇವ ಪ್ರಾಣ. ಓಂ ವಿಷ್ಣು ಲಿಂಗಗಳು ಇರೋದರಿಂದಲೇನೆ ಇಲ್ಲಿ ಪ್ರಾಣ ಅಂತಂದ್ರೂ ಕೂಡ ವಿಷ್ಣು ಅಂತೆ ನಾವು ಅರ್ಥವನ್ನು ಸ್ವೀಕಾರ ಮಾಡಬೇಕು ಅಂತ ಅಭಿಪ್ರಾಯ. ತತ್ವ ಪ್ರಕಾಶಕ ನೋಡಿ ಏನು ವಿವರಣೆ ಏನು. ಅತ್ರ ಲೋಕತಃ ಅನ್ಯತ್ರ ಪ್ರಸಿದ್ಧ ಪ್ರಾಣನಾಮ್ನಃ ವಿಷ್ಣು ಸಮನ್ವಯ ಸಮರ್ಥನಾತ್ ಅಸ್ತಿ ಶಾಸ್ತ್ರಾದಿ ಸಂಗತಿ. ಟೀಕಾಕೃತ್ಪಾದರಂತಾರೆ ಅತ್ರ ಇಲ್ಲಿ ಈ ಪ್ರಾಣಾಧಿಕರಣದಲ್ಲಿ ಲೋಕತಃ ಅನ್ಯತ್ರ ಪ್ರಸಿದ್ಧ, ಲೋಕದೃಷ್ಟಿಯಿಂದ ಪ್ರಾಣ ಅಂದ್ರೆ ವಾಯುವಿನಲ್ಲಿ ಪ್ರಾಣನಲ್ಲಿ ಪ್ರಸಿದ್ಧವಾದ ಪ್ರಾಣ ಎಂಬ ನಾಮವನ್ನ ವಿಷ್ಣುವು ಸಮನ್ವಯ ಸಮರ್ಥನಾತ್. ಇಲ್ಲಿ ವಿಷ್ಣುವಿನಲ್ಲಿ ನಾವು ಪ್ರಾಣ ಎಂಬ ನಾಮವನ್ನು ಸಮನ್ವಯ ಮಾಡ್ತಾ ಇದ್ದೇವೆ. ಆದ್ದರಿಂದ ಈ ಅಧಿಕರಣಕ್ಕೆ ಶಾಸ್ತ್ರಾದಿ ಸಂಗತಿಗಳು ಉಂಟು. ಅಸ್ತಿ ಶಾಸ್ತ್ರಾದಿ ಸಂಗತಿ, ಶಾಸ್ತ್ರ ಸಂಗತಿ, ಅಧ್ಯಾಯ ಸಂಗತಿ, ಪಾದ ಸಂಗತಿ, ಅಧಿಕರಣ ಸಂಗತಿ, ಸೂತ್ರ ಸಂಗತಿ, ಈ ರೀತಿ ಆದಿಪದೇನ ಶಾಸ್ತ್ರಾದಿ ಎಲ್ಲ ಸಂಗತಿಗಳು ಉಂಟು. ಇಷ್ಟೇ ನೋಡಿ. ಶಾಸ್ತ್ರ ಸಂಗತಿ ಯಾವಾಗ? ವಿಷ್ಣುವಿನಲ್ಲಿ, ಭಗವಂತನಲ್ಲಿ, ಪರಬ್ರಹ್ಮನಲ್ಲಿ ಪ್ರಾಣನಾಮವನ್ನು ಸಮರ್ಥನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಶಾಸ್ತ್ರ ಸಂಗತಿ ಇದೆ. ನಾನು ಹೇಳಿದೆ ಬ್ರಹ್ಮನ ವಿಷಯಕವಾಗಿ ಹೇಳಿದರೆ ಅದಕ್ಕೆ ಶಾಸ್ತ್ರ ಸಂಗತಿ ಬಂದೇ ಬರುತ್ತದೆ. ಅಧ್ಯಾಯ ಸಂಗತಿ ಸಮನ್ವಯ ಅಧ್ಯಾಯ, ಪ್ರಾಣನಾಮದ ಸಮನ್ವಯ ಮಾಡ್ತಾ ಇದ್ದೇವೆ, ಆದ್ರಿಂದ ಅಧ್ಯಾಯ ಸಂಗತಿ ಇದೆ. ಪಾದ ಅನ್ಯತ್ರ ಪ್ರಸಿದ್ಧ ನಾಮಾತ್ಮಕವಾದ ಶಬ್ದಗಳ ಸಮನ್ವಯ, ಇಲ್ಲಿ ಅನ್ಯತ್ರ ಪ್ರಸಿದ್ಧವಾದ ಪ್ರಾಣನಾಮದ ಒಂದು ನಾವು ಅಂದ್ರೆ ಪ್ರಾಣನಾಮವನ್ನೇ ಸಮನ್ವಯ ಮಾಡ್ತಾ ಇದ್ದೀವಿ, ಆದ್ದರಿಂದ ಪಾದ ಸಂಗತಿನೂ ಉಂಟು. ಗೊತ್ತಾಯಿತೋ ಇದು? ಹಿಂದಿನ ಅಧಿಕರಣಕ್ಕೂ ಈ ಅಧಿಕರಣಕ್ಕೂ, ಹಿಂದಿನ ಅಧಿಕರಣಕ್ಕೆ ಅಧಿಭೂತವಾದ ಅಧಿಭೂತಗಳನ್ನ ಹೇಳುವ ಆಕಾಶ ಶಬ್ದದ ಸಮನ್ವಯ ಹಿಂದಾಯಿತು. ಇಲ್ಲಿ ಅಧಿದೈವವನ್ನ ಹೇಳುವ ಶಬ್ದಗಳ ಸಮನ್ವಯ ಮುಂದಿನ ಅಧಿಕರಣದಲ್ಲಿ. ಈ ರೀತಿ ಅವಶ್ಯವಾಗಿ ಶಾಸ್ತ್ರಾದಿ ಸಂಗತಿಗಳು ಉಂಟು ಅಂತ ತಿಳಿಯಬೇಕು. ಇನ್ನು ವಿಷಯವಾಕ್ಯೋದಾಹರಣ ಪೂರ್ವಕಂ ಸಂಗತಿಂ ವಿಷಯ ಸಂಶಯೌಚ ಸೂಚಯತಿ ತದಿತಿ. ಆಚಾರ್ಯರ ಮುಂದಿನ ಭಾಷ್ಯಕ್ಕೆ ತತ್ವಪ್ರಕಾಶಕೆಯಲ್ಲಿ ಟೀಕಾಕೃತ್ಪಾದರು ಅವತರಣಿಕೆಯನ್ನು ಕೊಡ್ತಾ ಇದ್ದಾರೆ. ಏನು? ವಿಷಯವಾಕ್ಯ ಉದಾಹರಣ ಪೂರ್ವಕಂ. ಈ ಅಧಿಕರಣಕ್ಕೆ ಯಾವುದಪ್ಪ ವಿಷಯವಾಕ್ಯ? ಆ ವಿಷಯವಾಕ್ಯವನ್ನು ಉದಾಹರಣೆ ಮಾಡುವ ಮುಖಾಂತರ ವಿಷಯವಾಕ್ಯ ಉದಾಹರಣ ಪೂರ್ವಕಂ ಸಂಗತಿ ಮತ್ತು ವಿಷಯ ಸಂಶಯಗಳನ್ನ ಆಚಾರ್ಯರು ಸೂಚನೆ ಮಾಡ್ತಾ ಇದ್ದಾರೆ. ಅಂದರೆ ಆಚಾರ್ಯರು ಭಾಷ್ಯದಲ್ಲಿ ಈ ಅಧಿಕರಣದ ವಿಷಯವಾಕ್ಯ
ತದ್ವೈ ತ್ವಂ ಪ್ರಾಣೋ ಅಭವಃ ಎಂಬ ತೈತ್ರೇಯ ಉಪನಿಷತ್ತಿನ ತೈತ್ರೇಯ ಆರಣ್ಯಕ ಇದು. ಈ ತೈತ್ರೇಯ ಆರಣ್ಯಕದ ವಾಕ್ಯ ಇದೇ ವಿಷಯ ವಾಕ್ಯ. ಈ ವಿಷಯ ವಾಕ್ಯವನ್ನು ಉದಾಹರಣೆ ಮಾಡುವ ಮುಖಾಂತರ ಸಂಗತಿ ಏನು, ಇಲ್ಲಿ ವಿಷಯ ಏನು, ಸಂದೇಹ ಏನು, ಇವುಗಳನ್ನು ಆಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ ಭಾಷ್ಯ ವಾಕ್ಯದಲ್ಲಿ. ಏನು ಭಾಷ್ಯವಾಕ್ಯ ಹೇಳಿ ಅರ್ಥ ತಿಳಿಯೋಣ. ಏನು? ತದ್ವೈ ತ್ವಂ ಪ್ರಾಣೋ ಅಭವಃ ಮಹಾನ್ ಭೋಗ ಪ್ರಜಾಪತೆ ಭುಜ ಕರಿಷ್ಯಮಾಣಃ ಯದ್ದೇವಾನ್ ಪ್ರಾಣಯೋ ನವ ಇತಿ ಮಹಾಭೋಗ ಶಬ್ದೇನ ಪರಮಾನಂದತ್ವಂ ಪ್ರಾಣಸ್ಯ ಉಕ್ತಂ. ಏನ್ ಹೇಳ್ತಾ ಇದ್ದಾರೆ ಈ ತೈತ್ರೇಯ ಅರಣ್ಯಕದ ಈ ವಾಕ್ಯದಲ್ಲಿ ಅಂದ್ರೆ, ತದ್ವೈ ತ್ವಂ ಪ್ರಾಣೋ ಅಭವಃ ಹೇಳ್ತಾ ಇದ್ದಾರೆ, ಹೇ ಪ್ರಾಣನೇ, ತ್ವಂ ನೀನು ಪ್ರಜಾಪತೆ ಬ್ರಹ್ಮನೇ ಮೊದಲಾದವರಿಗೆ ಹೇ ಪ್ರಾಣನೇ, ತ್ವಂ ನೀನು ಪ್ರಜಾಪತೆ ಬ್ರಹ್ಮನೇ ಮೊದಲಾದವರಿಗೆ ಮಹಾನ್ ಭೋಗ ಬ್ರಹ್ಮನೇ ಮೊದಲಾದ ಜೀವರಿಗೆ ಮಹಾನ್ ಭೋಗ ವಿಶಿಷ್ಟವಾದ ಮಹಾಭೋಗ ಆನಂದವನ್ನ ಕೊಡೋದ್ರಿಂದ ನೀನು ಮಹಾನಂದ ಸ್ವರೂಪಿಯಾಗಿದ್ದಿ. ಹೇ ಪ್ರಾಣ, ತ್ವಂ ಪ್ರಜಾಪತೆ ಅಂದ್ರೆ ಬ್ರಹ್ಮಾದಿ ಸಕಲ ಜೀವರಿಗೆ ವಿಶೇಷವಾದ ಆನಂದವನ್ನು ಉಂಟು ಮಾಡೋದ್ರಿಂದ ಮಹಾನ್ ಭೋಗ ಮಹಾ ಆನಂದ ಸ್ವರೂಪಿಯಾಗಿದ್ದಿ. ಭುಜ ಕರಿಷ್ಯಮಾಣ ಅಂದ್ರು. ಗೊತ್ತಾಯ್ತೋ ಇಲ್ಲ? ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಭುಜ ಕರಿಷ್ಯಮಾಣ, ಒಳ್ಳೆ ಆನಂದವನ್ನು ಉಂಟು ಮಾಡ್ತಾ ಇದ್ದಿ. ಯತ ಅಂದ್ರೆ ಹೇಳ್ಕೋ, ಹೇ ಪ್ರಾಣ, ತ್ವಂ ನೀನು ಯತ ಯಾವ ಕಾರಣ, ಪ್ರಜಾಪತೆ ಭುಜ ಕರಿಷ್ಯಮಾಣ ಬ್ರಹ್ಮಾದಿ ಸಕಲ ಜೀವರಾಶಿಗಳಿಗೂ ಭುಜ ಕರಿಷ್ಯಮಾಣ ಅಂದ್ರೆ ಮಹಾನಂದವನ್ನು ಉಂಟು ಮಾಡ್ತಾ ಇದ್ದಿ. ಆದ್ದರಿಂದ ತ್ವಂ ಮಹಾಭೋಗ ಅಭವಃ, ನೀನು ಮಹಾನಂದ ಸ್ವರೂಪಿ ಅಂತ ಕರೆಸಿಕೊಳ್ತಾ ಇದ್ದಿ. ಆಮೇಲೆ ದೇವಾನ್ ಪ್ರಾಣಯೋ ನವ, ಮತ್ತು ನಮ್ಮ 9 ಇಂದ್ರಿಯಾಭಿಮಾನಿ ದೇವತೆಗಳಿಗೆ, ನಮ್ಮ ಈ ದೇಹದಲ್ಲಿರುವ 9 ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಯದ್ದೇವಾನ್ ಪ್ರಾಣಯೋ ನವ, ನಮ್ಮ 9 ಇಂದ್ರಿಯಾಭಿಮಾನಿ ದೇವತೆಗಳಿಗೆ ನೀನು ಪ್ರೇರಕನಾದ್ದರಿಂದ ಪ್ರಾಣ ಪ್ರಾಣ ಅಂತ ಅನಿಸ್ತಾ ಇದ್ದಿ. ಬ್ರಹ್ಮಾದಿ ಸಕಲ ಜೀವರಾಶಿಗಳಿಗೆ ಆನಂದವನ್ನು ಉಂಟು ಮಾಡೋದ್ರಿಂದ ನೀನು ಮಹಾಭೋಗ, 9 ಇಂದ್ರಿಯಾಭಿಮಾನಿ ದೇವತೆಗಳಿಗೆ ನೀನು ಪ್ರೇರಕನಾದ್ದರಿಂದ ನಿನ್ನನ್ನ ಪ್ರಾಣ ಅಂತ ಕರೀತಾ ಇದ್ದೇವೆ. ಗೊತ್ತಾಯ್ತೋ ಇಲ್ಲೋ? ಈ ರೀತಿ ಇತಿ ಮಹಾಭೋಗ ಶಬ್ದೇನ. ನೋಡಿ ಇಲ್ಲಿ, ಹೇ ಪ್ರಾಣ, ನೀನು ಬ್ರಹ್ಮಾದಿ ಸಕಲ ಜೀವರಾಶಿಗಳಿಗೆ ಆನಂದವನ್ನು ಉಂಟು ಮಾಡೋದ್ರಿಂದ ನೀನು ಮಹಾಭೋಗ ಮಹಾನಂದ ಉಳ್ಳವನು ಅಂತ ಕರೀತಾ ಇದ್ದೇವೆ ಅಂದ್ರು. ಅಂದ್ರೆ ಮಹಾಭೋಗ ಎಂಬ ಶಬ್ದದಿಂದ ಈ ತೈತ್ರೇಯ ಆರಣ್ಯಕದಲ್ಲಿರುವ ವಾಕ್ಯದಲ್ಲಿ ಪ್ರಾಣನಿಗೆ ಪರಮಾನಂದತ್ವವನ್ನು ಹೇಳ್ತಾ ಇದ್ದಾರೆ. ಮಹಾಭೋಗ ಶಬ್ದೇನ ಪರಮಾನಂದತ್ವಂ ಪ್ರಾಣಸ್ಯ ಉಕ್ತಂ, ಪ್ರಾಣನಿಗೆ ಪರಮಾನಂದತ್ವವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಾಣನಿಗೆ ಪರಮಾನಂದತ್ವವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಒಟ್ಟು ಆನಂದಮಯ. ಯಾರಪ್ಪ ಆನಂದಮಯ ಅಂದ್ರೆ ಈ ವಿಷಯ ವಾಕ್ಯದಲ್ಲಿ ಬ್ರಹ್ಮಾದಿ ಜೀವರಾಶಿಗಳಿಗೆ ಆನಂದವನ್ನು ಉಂಟು ಮಾಡೋದ್ರಿಂದ ಪ್ರಾಣನಿಗೆ ಮಹಾಭೋಗ ಪರಮಾನಂದ ಉಳ್ಳವನು ಅಂತ ಹೇಳ್ತಾ ಇದ್ದಾರೆ. ಇಷ್ಟು ವಿಚಾರ ಇದೆ. ಹಾಗಾದ್ರೆ ಪ್ರಾಣನು ಆನಂದಮಯ ಅಂತಂದರೆ ಹಾಗಾದ್ರೆ ಈ ಪ್ರಾಣ ಅಂದ್ರೆ ಯಾರು ಅಂತ ವಿಚಾರ ಇಲ್ಲಿ ಇಷ್ಟಿದೆ. ತತ್ವ ಪ್ರಕಾಶಕ ನೋಡಿ, ಆಚಾರ್ಯರ ಈ ಭಾಷ್ಯಕ್ಕೆ ಟೀಕಾರಾಯರ ವಿವರಣೆ ಏನು ನೋಡಿ. ಯದುದಿತಂ ಆನಂದಮಯತ್ವಂ ವಿಷ್ಣೋ, ಹಿಂದೆ ಏನು ವಿಷ್ಣುವಿಗೆ ನೀವು ಆನಂದಮಯತ್ವವನ್ನು ಹೇಳಿದ್ದೀರಿ. ತತ್ ಕಸ್ಯಚಿತ್ ಪ್ರಾಣಸ್ಯ,
ವಿಷ್ಣುವಿಗೆ ನೀವು ಹೇಳಿದ ಆನಂದಮಯತ್ವ ಈ ತೈತ್ತರೇಯ ಆರಣ್ಯಕದ ವಾಕ್ಯದಲ್ಲಿ ಒಬ್ಬ ಪ್ರಾಣನಿಗೆ ಹೇಳಿದ್ದಾರೆ. ಮಹಾಭೋಗ ಎಂಬ ಶಬ್ದದಿಂದ ಕಸ್ಯಚಿತ್ ಪ್ರಾಣಸ್ಯ, ಒಬ್ಬ ಪ್ರಾಣನಿಗೆ ಆನಂದಮಯತ್ವವನ್ನು ಹೇಳಿದ್ದಾರೆ. ತದ್ವೈ ತ್ವಂ ಇತಿ ವಾಕ್ಯೇ ತದ್ವೈ ತ್ವಂ ಪ್ರಾಣೋ ಅಭವಃ ಎಂಬ ಈ ತೈತ್ತರೇಯ ಆರಣ್ಯಕದ ಈ ವಾಕ್ಯದಲ್ಲಿ ಮಹಾಭೋಗ ಶಬ್ದೇನ ಪ್ರತೀಯತೆ, ಮಹಾಭೋಗ ಎಂಬ ಶಬ್ದದಿಂದ ಒಬ್ಬ ಪ್ರಾಣನಿಗೆ ಆನಂದಮಯತ್ವ ಶ್ರುತವಾಗುತ್ತಾ ಇದೆ ಈ ವಾಕ್ಯದಲ್ಲಿ. ನೋಡಿ, ಯಾತಕ್ಕೆ ಪ್ರಾಣನನ್ನ ಮಹಾಭೋಗ ಮಹಾಭೋಗ ಅಂದಿದ್ದಾರೆ ಅಂದ್ರೆ, ಯಸ್ಮಾತ್ ಯಾವ ಕಾರಣ ಬ್ರಹ್ಮಣ ಭೋಗಾನ್ ಕರಿಷ್ಯಮಾಣ. ನೋಡಿ, ಬ್ರಹ್ಮಾದಿ ಜೀವರಾಶಿಗಳಿಗೆ ಯಾವ ಕಾರಣದಿಂದ ನೀನು ಹೇ ಪ್ರಾಣನೇ ತ್ವಂ ನೀನು ಬ್ರಹ್ಮಾದಿ ಸಕಲ ಜೀವರಾಶಿಗಳಿಗೆ ಆನಂದವನ್ನು ಉಂಟು ಮಾಡ್ತಾ ಇದ್ದಿ, ಭೂತ ಭವಿಷ್ಯದ್ ವರ್ತಮಾನ ಕಾಲಗಳಲ್ಲಿ ಆನಂದವನ್ನು ನೀಡುತ್ತಾ ಇದ್ದಿ. ಯಸ್ಮಾತ್ ಬ್ರಹ್ಮಣ ಭೋಗಾನ್ ಕರಿಷ್ಯಮಾಣ ಅಂದ್ರೆ ಕುರ್ವಾಣ ಅಂದ್ರೆ ಅಕಾರಶೀಶ್ಚ ಅಂದ್ರೆ ಆನಂದವನ್ನು ಉಂಟು ಮಾಡ್ತಾ ಇದ್ದಿ. ತಸ್ಮಾತ್ ಆದ್ರಿಂದ ತ್ವಂ ಮಹಾಭೋಗ ಅಭವ, ನೀನು ಮಹಾಭೋಗ ಮಹಾನಂದ ಸ್ವರೂಪಿ ಆನಂದಮಯತ್ವ ಉಳ್ಳವನು ಆನಂದಮಯನಾಗಿದ್ದಿ ಅಂತ ಅಭಿಪ್ರಾಯ. ಇಲ್ರಿ, ಪ್ರಾಣ ಹೇಗೆ ಆನಂದಮಯ ಆಗುತ್ತಾನೆ? ಸಾಧ್ಯ ಇಲ್ಲ. ಬ್ರಹ್ಮಾದಿಗಳಿಗೆ ಏನೋ ಆನಂದವನ್ನು ಉಂಟು ಮಾಡ್ಲಿ, ಆದ್ರೆ ಪ್ರಾಣ ಏನು ಆನಂದಮಯನಲ್ಲ ಅಂತಂದ್ರೆ ಟೀಕಾರೇನಂತಾರೆ, ಪೂರ್ವ ಪಕ್ಷದ ಅಭಿಪ್ರಾಯ, ಸ್ವಸ್ಯ ಮಹಾಭೋಗ ಅಭಾವೆ ಪರಸ್ಮೈ ತದ್ದಾನ ಅನುಪಪತ್ತೇ. ನೋಡಿ, ಪ್ರಾಣನಿಗೆ ಸ್ವಯಂ ತನಗೇನೆ ಆನಂದಮಯತ್ವ ಇಲ್ಲ ಅಂದ್ರೆ ಬೇರೆಯವರಿಗೇನು ಆನಂದವನ್ನು ಉಂಟು ಮಾಡ್ತಾನೆ. ಮೊದಲು ತಾನು ಸ್ವಯಂ ಆನಂದಮಯನಾದರೆ ಮಹಾಭೋಗವುಳ್ಳವನಾದರೆ ಬೇರೆ ಬ್ರಹ್ಮಾದಿ ಜೀವರಿಗೆ ಆಮೇಲೆ ಮಹಾಭೋಗವನ್ನು ಉಂಟು ಮಾಡುತ್ತಾನೆ ಅಂತ ಹೇಳಬಹುದು. ಆದ್ದರಿಂದ ಬ್ರಹ್ಮಾದಿ ಸಕಲ ಜೀವರಾಶಿಗಳಿಗೆ ಪರಮಾನಂದವನ್ನು ಉಂಟು ಮಾಡುತ್ತಾನೆ ಅಂದ್ರೆ ಈ ಪ್ರಾಣ ಮೊದಲು ಮಹಾಭೋಗ ಉಳ್ಳವನಾಗಿರ್ಬೇಕು, ಆನಂದಮಯನಾಗಿರ್ಬೇಕು. ಇಲ್ಲಾದ್ರೆ ತಾನೇ ಆನಂದಮಯನಲ್ಲ ಅಂದ್ರೆ ಬೇರೆಯವರಿಗೆ ಆನಂದ ನೀಡೋದಕ್ಕೆ ಸಾಧ್ಯವಿಲ್ಲ ಅಂತ ಅಭಿಪ್ರಾಯ. ಅಂತೂ ಈ ತೈತ್ತರೇಯ ಆರಣ್ಯಕದಲ್ಲಿ ಒಬ್ಬ ಪ್ರಾಣನಿಗೆ ಆನಂದಮಯತ್ವವನ್ನ ಪರಮಾನಂದತ್ವವನ್ನ ಹೇಳಿದ್ದಾರೆ ಅಂತ ಇಷ್ಟ ಅಭಿಪ್ರಾಯ ಆಯಿತು. ಬರೀತಾ ನೋಡಿ ಇನ್ನು, ಯಸ್ಮಾತ್ ಯಾವ ಕಾರಣ, ಯಸ್ಮಾತ್ ಯಾವ ಕಾರಣ ಪಾಯು ಗುಖ್ಯ ಐಕ್ಯೇನ ನವ ಇಂದ್ರಿಯಾಭಿಮಾನಿನಃ ದೇವಾನ್, ದೇವಾನ್ ಅಚೇಷ್ಟಯತ ಅಂದ್ರೆ ಚೇಷ್ಟಯಸಿ ಚೇಷ್ಟಯಿಷ್ಯಸಿ ಚ ತಸ್ಮಾತ್ ತ್ವಂ ಪ್ರಾಣಶ್ಚ ಅಭವಃ ಇತಿ. ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ. ಎರಡನೇ ವಿಚಾರ, ನಿನಗೆ ಪ್ರಾಣ ಪ್ರಾಣ ಅಂತ ಕರೀತಾ ಇದ್ದಾರೆ ಉಪನಿಷತ್ತು ಹೇಳ್ತಾ ಇದೆ. ಯಾಕೆ ನಿನಗೆ ಪ್ರಾಣ ಅಂತ ಕರೀತಾ ಇದ್ದಾರೆ ಅಂದ್ರೆ, ನಮ್ಮ 9 ಇಂದ್ರಿಯಗಳಿಗೆ ಅಭಿಮಾನಿಗಳಾದ ದೇವತೆಗಳಿಗೆ ನೀನು ಪ್ರೇರಕನಾಗಿದ್ದಿ, ಚೇಷ್ಟಕನಾಗಿದ್ದಿ, ಆದ್ರಿಂದ ನಿನ್ನನ್ನು ಪ್ರಾಣ ಅಂತ ಕರೀತಾ ಇದ್ದಾರೆ. ಇಲ್ಲಿ ನೋಡಿ, ದಶ ಇಂದ್ರಿಯಗಳನ್ನು ಬೇಕಾಗಿತ್ತು, 9 ಇಂದ್ರಿಯಗಳು ಅಂತ ಹೇಗಂದ್ರು? ಯದ್ದೇವಾನ್ ಪ್ರಾಣಯೋ ನವ, ನವ ಅಂತ ಹೇಳಿದ್ದಾರೆ. 9 ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಚೇಷ್ಟಕನಾದ್ದರಿಂದ ಪ್ರೇರಕನಾದ್ದರಿಂದ ನೀನು ಪ್ರಾಣ. 10 ಇಂದ್ರಿಯಾಭಿಮಾನಿ ದೇವತೆಗಳು ಅನ್ಬೇಕಾಗಿತ್ತಲ್ರಿ. ಪಂಚಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ 5 5 10 ಆಯ್ತಲ್ವಾ. 10 ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಪ್ರೇರಕನಾದ್ದರಿಂದ ನೀನು ಪ್ರಾಣ ಅನಿಸ್ಕೊಂಡಿದ್ದು ಅನ್ಬೇಕು. ಆದ್ರೆ 9 ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಹೇಗಂದ್ರು? ಅದಕ್ಕೆ ತತ್ವಪ್ರಕಾಶಕ್ಕೆ ಟೀಕಾಕೃತ್ಪ ಉತ್ತರ ಕೊಟ್ಟರು. ಅಂದ್ರೆ ಯಾವ ಕಾರಣ ಇಲ್ಲಿ ನೋಡಿ, ಪಾಯು ಮತ್ತು ಗುಖ್ಯ ಇಂದ್ರಿಯ ಅಂದ್ರೆ ಅಭಿಪ್ರಾಯ, ಪಾಯು ಮತ್ತು ಉಪಸ್ಥೇಂದ್ರಿಯ ಇವೆರಡನ್ನೂ ಒಂದೇ ಅಂತ ವಿವಕ್ಷಾ ಮಾಡಿ 9 ಇಂದ್ರಿಯಗಳು ಅಂತ ಇಲ್ಲಿ ಹೇಳಿದ್ದಾರೆ. ಗೊತ್ತಾಯಿತು ಇಲ್ಲ? ಪಾಯು ಮತ್ತು ಉಪಸ್ಥೇಂದ್ರಿಯಗಳನ್ನ ಒಂದೇ, ಪಾಯು ಮತ್ತು ಉಪಸ್ಥೇಂದ್ರಿಯಗಳಲ್ಲಿ ಐಕ್ಯವನ್ನ ಅಭಿಪ್ರಾಯ ಪಟ್ಟು ನವ ಇಂದ್ರಿಯಾಭಿಮಾನಿನಃ ದೇವಾನ್ ಇವರೆಲ್ಲರನ್ನ ಅಚೇಷ್ಟಯತ ಅಂದ್ರೆ ಚೇಷ್ಟಯಸಿ ಚ ನೀನು ಪ್ರೇರಣೆ ಮಾಡ್ತಾ ಇದ್ದಿ ಮತ್ತು ಪ್ರೇರಣೆ ಮಾಡುವಂತೆ ಮಾಡಿಸ್ತಿ. ತಸ್ಮಾತ್ ತ್ವಂ ಪ್ರಾಣಶ್ಚ ಅಭವಃ ಇತಿ. ಆದ್ದರಿಂದ ನೀನು
ಅಂದ್ರೆ ಮಹಾಭೋಗ ಉಳ್ಳವನ ಹೇಗಾಗಿದ್ದಿ ನೀನು ಪ್ರಾಣನೂ ಆಗಿದ್ದಿ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ ಆಮೇಲೆ ತಸ್ಯ ಚ ಪ್ರಾಣಸ್ಯ ಈ ಪ್ರಾಣನಿಗೆ ವಿಷ್ಣೋ ಅನ್ಯತ್ವೇ ಅನ್ಯಸ್ಯೈವ ಆನಂದಮಯತ್ವಂ ಸ್ಯಾತ್ ಇತ್ಯಯಂ ನಿರ್ಣಯೋ ಭವತಿ. ಇಲ್ಲಿ ಪ್ರಶ್ನೆ, ಅಂತೂ ಈ ತೈತ್ರೇಯ ಆರಣ್ಯಕದಲ್ಲಿ ಒಬ್ಬ ಪ್ರಾಣ ಆನಂದಮಯ ಅಂತ ಹೇಳಿದ್ದಾರೆ. ಹಾಗಾದ್ರೆ ತಸ್ಯ ಚ ಪ್ರಾಣಸ್ಯ ವಿಷ್ಣೋ ಅನ್ಯತ್ವೇ, ಹಾಗಾದ್ರೆ ಇಲ್ಲಿ ಹೇಳಲ್ಪಟ್ಟ ಈ ಪ್ರಾಣ ಅಂಬೋನು ವಿಷ್ಣುವಿನಿಂದ ಭಿನ್ನ ಅಂತ ಆದ್ರೆ ಹಾಗಾದ್ರೆ ವಿಷ್ಣುವಿನಿಂದ ಭಿನ್ನನಾದ ಪ್ರಾಣನಿಗೇನೆ ಆನಂದಮಯತ್ವ. ತಸ್ಯ ಪ್ರಾಣಸ್ಯ ವಿಷ್ಣೋ ಅನ್ಯತ್ವೇ, ಈ ಪ್ರಾಣ ವಿಷ್ಣುವಿನಿಂದ ಭಿನ್ನ ಅಂತ ಆದ್ರೆ ಹಾಗಾದ್ರೆ ಭಿನ್ನನಾದ ಇನ್ನೊಬ್ಬ ಪ್ರಾಣನಿಗೆ ಅನ್ಯಸ್ಯೈವ ಆನಂದಮಯತ್ವ ಸ್ಯಾತ್. ಹಾಗಾದ್ರೆ ಬೇರೆ ವ್ಯಕ್ತಿಗೆ ಆನಂದಮಯತ್ವ ಬಂತು. ಈ ತೈತ್ತರೆಯ ಆರಣ್ಯಕದಲ್ಲಿ ಇಲ್ಲಿ ಒಬ್ಬ ಪ್ರಾಣನಿಗೆ ಆನಂದಮಯತ್ವವನ್ನು ಹೇಳ್ತಾ ಇದ್ದಾರೆ. ಈ ಪ್ರಾಣ ವಿಷ್ಣುವಿನಿಂದ ಭಿನ್ನ ಅಂದ್ರೆ ಹಾಗಾದ್ರೆ ವಿಷ್ಣುವಿನಿಂದ ಭಿನ್ನನಾದ ಯಾವನೋ ಒಬ್ಬ ಪ್ರಾಣನಿಗೆ ಆನಂದಮಯತ್ವ ಹೇಳಿದ್ದಾರೆ ಅಂತ ಆಯಿತು. ಆದ್ರಿಂದ ಏನ್ ಮಾಡ್ಬೇಕು ಹಾಗಾದ್ರೆ? ಇತ್ಯಯಂ ನಿರ್ಣಯೋ ಭವತಿ. ಆದ್ದರಿಂದ ಇಲ್ಲಿ ಪ್ರಾಣ ಅಂದ್ರೆ ಯಾರು ನಿರ್ಣಯ ಮಾಡಬೇಕಾಗಿದೆ. ಇಲ್ಲಿಯ ಪ್ರಾಣ ಅಂದ್ರೆ ನಾವು ಯಾರನ್ನಪ್ಪ ವಿವಕ್ಷ ಮಾಡಬೇಕು? ಸಪ್ರಾಣ ಅತ್ರ ವಿಷಯ. ಈ ಪ್ರಾಣಾಧಿಕರಣಕ್ಕೆ ಪ್ರಾಣನೇ ಇಲ್ಲಿ ವಿಷಯನಾಗಿದ್ದಾನೆ. ಸಂದೇಹ ಏನಪ್ಪ? ಕಿಂ ವಿಷ್ಣು ಉತ ವಾಯು ಇತಿ ಸಂದೇಹ. ಇಲ್ಲಿ ಪ್ರಾಣ ಅಂದ್ರೆ ವಿಷ್ಣುನೋ ಅಥವಾ ವಾಯುದೇವರು? ಪ್ರಾಣ ಅಂದ್ರೆ ಇಲ್ಲಿ ವಿಷ್ಣುನೋ ವಾಯುದೇವರು ಅಂತ ಪ್ರಶ್ನೆ. ವಿಷ್ಣುನೋ ಅಥವಾ ವಾಯುದೇವರು ಅಂತ ಇತಿ ಸಂದೇಹ. ಮಹಾಭೋಗತ್ವಂ ಪ್ರಾಣ ಶಬ್ದಸ್ಯ ಅನ್ಯತ್ರ ಪ್ರಸಿದ್ಧಿಶ್ಚ ಸಂದೇಹ ಬೀಜಂ ಇತಿ ಭಾವ. ಯಾತಕ್ ಸಂದೇಹ ಬಂತು ಅಂದ್ರೆ ನೋಡಿ, ಮಹಾಭೋಗತ್ವ, ಇಲ್ಲಿ ಮಹಾಭೋಗತ್ವ ಅಂಬೋದು ಹೇಳಿದ್ದಾರೆ ಲಿಂಗ. ಮಹಾಭೋಗತ್ವ ಎಂಬ ಲಿಂಗ ಇರೋದ್ರಿಂದ ಪ್ರಾಣ ಅಂದ್ರೆ ವಿಷ್ಣು ಅಂತ ಅರ್ಥ ಮಾಡಿಕೊಳ್ಳಬೇಕು. ಅಥವಾ ಪ್ರಾಣ ಶಬ್ದಕ್ಕೆ ಜಗತ್ತಿನಲ್ಲಿ ಅನ್ಯತ್ರ ಪ್ರಸಿದ್ಧಿ ಇದೆ, ವಾಯುವಿನಲ್ಲೇ ಪ್ರಸಿದ್ಧಿ ಇದೆ. ಅದರಿಂದ ಪ್ರಾಣ ಶಬ್ದಕ್ಕೆ ವಾಯುವಿನಲ್ಲೇ ಪ್ರಸಿದ್ಧಿ ಇದ್ದಿದ್ದರಿಂದ ಇಲ್ಲಿಯ ಪ್ರಾಣ ಅಂದ್ರೆ ವಾಯುವಂತೆ ಸ್ವೀಕಾರ ಮಾಡಬೇಕು ಅಂತ ಸಂದೇಹ ಬರೋದಕ್ಕೆ ಕಾರಣ. ತತ್ರ ಸಯುಕ್ತಿಕಂ ಪೂರ್ವಪಕ್ಷಯತೆ. ಸಯುಕ್ತಿಕಂ ಯುಕ್ತಿ ಸಹಿತವಾಗಿ ಇಲ್ಲಿ ಮೊದಲು ಪೂರ್ವ ಪಕ್ಷವನ್ನು ಮಾಡಿಕೊಳ್ತಾ ಇದ್ದಾರೆ ಆಚಾರ್ಯರು. ಭಾಷ್ಯದಲ್ಲಿ ಯುಕ್ತಿ ಸಹಿತವಾಗಿ ಪೂರ್ವ ಪಕ್ಷವನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಸಯುಕ್ತಿಕಂ ಪೂರ್ವ ಪಕ್ಷಯತಿ ಸಚ ಇತಿ. ಏನಪ್ಪ ಅಭಿಪ್ರಾಯ? ಆಚಾರ್ಯರ ಪೂರ್ವ ಪಕ್ಷದ ವಾಕ್ಯ ನೋಡಿ, ಭಾಷ್ಯ ವಾಕ್ಯ. ಸಚ ಪ್ರಾಣ ಪ್ರಸಿದ್ಧೇ ವಾಯು ಇತ್ಯಾಪತತೆ. ಏನ್ ಹೇಳ್ತಾ ಇದ್ದಾರೆ? ಈ ತೈತ್ರೇಯ ಆರಣ್ಯಕದಲ್ಲಿ ಹೇಳುವ ತದ್ವೈತ್ವಂ ಪ್ರಾಣೋ ಅಭವಃ ಎಂಬ ವಾಕ್ಯದಲ್ಲಿ ಹೇಳತಕ್ಕಂತ ಈ ಪ್ರಾಣ ಅಂತಂದ್ರೆ ವಾಯುವಿನನ್ನೇ ಸ್ವೀಕಾರ ಮಾಡಬೇಕು. ಯಾಕೆ? ಪ್ರಸಿದ್ಧೇ. ಪ್ರಾಣ ಶಬ್ದ ಜಗತ್ತಿನಲ್ಲಿ ಯಾವಾಗಲೂ ಕೂಡ ಲೋಕತಃ ವಾಯುವಿನಲ್ಲೇನೆ ಪ್ರಸಿದ್ಧವಾಗಿದೆ. ಆದ್ರಿಂದ ಇಲ್ಲಿಯ ಪ್ರಾಣ ಅಂದ್ರೆ ವಾಯುವಿನನ್ನೇ ಸ್ವೀಕಾರ ಮಾಡಬೇಕು ಅಂತ ಭಾಷ್ಯದ ಅಭಿಪ್ರಾಯ, ಪೂರ್ವ ಪಕ್ಷ. ಈ ಪೂರ್ವ ಪಕ್ಷದ ವಿಚಾರವನ್ನೇ ತತ್ವಪ್ರಕಾಶಕ್ಕೆಲ್ಲ ಟೀಕಾಕೃತ್ಪಾದರು ವಿವರಣೆ ಮಾಡುತ್ತಾರೆ. ಏನು ನೋಡಿ. ಸಪ್ರಾಣ ವಾಯುರ್ಭವೇತ್. ಈ ತೈತ್ತರೆಯ ಆರಣ್ಯಕದಲ್ಲಿ ತದ್ವೈತ್ವಂ ಪ್ರಾಣೋ ಅಭವಃ ಎಂಬ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಾಣ ಅಂದ್ರೆ ಅವನು ವಾಯುದೇವರೇ ಆಗಬೇಕು, ವಾಯುವಿನೇ ಆಗಬೇಕು. ಯಾಕೆ? ಪ್ರಾಣ ಶಬ್ದಸ್ಯ ತಸ್ಮಿನ್ ಪ್ರಸಿದ್ಧೇ. ಪ್ರಾಣ ಶಬ್ದ ವಾಯುವಿನಲ್ಲೇ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ. ನಚ ಮಹಾಭೋಗತ್ವಂ ಶ್ರುತಿ ಬಾಧಕಂ. ಇಲ್ಲಿ ಮಹಾಭೋಗ ಹೇಳಿದ್ದಾರೆ. ಇಲ್ಲಿ ಮಹಾನ್ ಭೋಗ ಪ್ರಜಾಪತೆ, ಮಹಾಭೋಗವನ್ನ ಹೇಳಿದ್ದರಿಂದ ಇಲ್ಲಿ ಮಹಾಭೋಗತ್ವ ಅಂಬೋದು ವಿಷ್ಣುವಿನಲ್ಲಿ ಇದೆ. ಆದ್ದರಿಂದ ಪ್ರಾಣ ಅಂದ್ರೆ ವಿಷ್ಣು ಅಂತ ತಗೋತೀವಿ. ಆ ಮಹಾಭೋಗತ್ವ ಅಂಬೋದು ಶ್ರುತಿಗೆ ಬಾಧಕ. ಶ್ರುತಿ ಪ್ರಾಣ ಅಂದ್ರೆ ಪ್ರಸಿದ್ಧವಾದ ವಾಯುವಿನನ್ನೇ ಹೇಳಿಕೊಡ್ತಾ ಇದೆ. ಇದನ್ನ ಬಾಧಿಸೋದು ಯಾವುದು? ಮಹಾಭೋಗತ್ವ ಅಂಬೋದು.
ಆದ್ದರಿಂದ ಮಹಾಭೋಗತ್ವ ಎಂಬ ಲಿಂಗದಿಂದ ಶ್ರುತಿಯನ್ನ ಬಾಧಿಸ್ತೇವೆ ಅಂದ್ರೆ ಬಾಧಿಸಲಿಕ್ಕೆ ಬರಲ್ಲ ಅಂದ್ರೆ ಯಾಕೆ? ಶ್ರುತಿತಃ ಲಿಂಗಸ್ಯ ದೌರ್ಬಲ್ಯಾತ್. ಮೊದಲು ಪೂರ್ವ ಪಕ್ಷ. ಮತ್ತೆ ಈ ಶ್ರುತಿಗಿಂತ ಯಾವಾಗಲೂ ಕೂಡ ಲಿಂಗದಿಂದ ಶ್ರುತಿಯನ್ನ ಬಾಧಿಸಲಿಕ್ಕಾಗಲ್ಲ. ಯಾಕೆ? ಲಿಂಗ ಶ್ರುತಿಗಿಂತಲೂ ದುರ್ಬಲ. ದುರ್ಬಲವಾದ ಲಿಂಗದಿಂದ ಶ್ರುತಿ ಹೇಳಿದ ವಿಚಾರವನ್ನ ಬಾಧಿಸುವುದಕ್ಕಾಗೋದಿಲ್ಲ. ಶ್ರುತಿಯಲ್ಲಂತೂ ಪ್ರಾಣ ಅಂದ್ರೆ ಪ್ರಸಿದ್ಧವಾದ ವಾಯು ಅಂತ ಹೇಳಿದ್ದಾರೆ. ಅಂದ ಮೇಲೆ ಶ್ರುತಿಗೆ ಮಹಾಭೋಗತ್ವ ಎಂಬ ಲಿಂಗ ಇದು ಬಾಧಕ ಆಗೋದಿಲ್ಲ. ಶ್ರುತಿಗಿಂತಲೂ ಲಿಂಗನೇ ದುರ್ಬಲ. ಶ್ರುತಿತಃ ಲಿಂಗಸ್ಯ ದೌರ್ಬಲ್ಯಾತ್. ಅದಕ್ಕೆ ನಾವಂದ್ವಿ ನಚ ಸಾವಕಾಶತ್ವಾದಿನ ಬಾಧ್ಯ ಬಾಧಕ ಭಾವ. ನೋಡ್ರಿ, ಶ್ರುತಿ ಸಾವಕಾಶ, ಲಿಂಗ ನಿರವಕಾಶ, ಈ ರೀತಿ ಇರೋದ್ರಿಂದ ಸಾವಕಾಶವಾದ ಶ್ರುತಿನೇ ಬಾಧ್ಯ, ನಿರವಕಾಶವಾದ ಲಿಂಗನೇ ಬಾಧಕ ಅಂತ ಹಿಂಗೆ ವ್ಯವಸ್ಥೆ ಮಾಡುತ್ತೇವೆ ಅಂದ್ರೆ ನಚ ಸಾವಕಾಶತ್ವಾದಿನ ಬಾಧ್ಯ ಬಾಧಕ ಭಾವ ಪೂರ್ವಪಕ್ಷಗಳು. ಯಾಕೆ ನೋಡಿ, ಮಹಾಭೋಗಸ್ಯೈವ ವಾಯೌ ಸಾವಕಾಶತ್ವಾತ್. ನೀವೇನು ಮಹಾಭೋಗತ್ವ ಎಂಬ ಲಿಂಗ ಹೇಳ್ತಾ ಇದ್ದೀರಿ, ಈ ಲಿಂಗವನ್ನ ಅವಶ್ಯವಾಗಿ ವಾಯುವಿನಲ್ಲೇನೆ ನಾವು ಕೂಡಿಸಬಹುದು. ಮಹಾಭೋಗತ್ವ ಎಂಬ ಲಿಂಗ ವಾಯುವಿನಲ್ಲೇನೆ ಸಾವಕಾಶವಾಗುತ್ತದೆ. ಅಂದ್ರೆ ನೀವು ವಿಷ್ಣುವಿನಲ್ಲಿ ಹೇಳುವ ಮಹಾಭೋಗತ್ವ ಎಂಬ ಲಿಂಗ ಅದು ಅವಶ್ಯವಾಗಿ ವಾಯುವಿನಲ್ಲಿಯೂ ಕೂಡ ಹೇಳಬಹುದು, ಕೂಡಿಸಬಹುದು. ಆದ್ರಿಂದ ಮಹಾಭೋಗತ್ವ ಎಂಬ ಲಿಂಗವೇ ಸಾವಕಾಶ, ಶ್ರುತಿ ಸಾವಕಾಶ ಅನ್ನಬೇಡಿ ಅಂತ ಅವರ ಅಭಿಪ್ರಾಯ. ಯಾಕೆ? ಪ್ರಾಣಶ್ರುತೇ ವಿಷ್ಣು ಅನವಕಾಶಾತ್. ನೋಡಿ, ಮಹಾಭೋಗತ್ವ ಎಂಬ ಲಿಂಗ ಅದು ವಾಯುವಿನಲ್ಲಿ ಕೂಡಿಸಬಹುದ್ರಿ. ಆದರೆ ಈ ಪ್ರಾಣಶ್ರುತಿಗೆ ವಿಷ್ಣುವಿನಲ್ಲಿ ಸಮನ್ವಯ ಮಾಡೋದಕ್ಕೆ ಅವಕಾಶವಿಲ್ಲ. ಪ್ರಾಣಶ್ರುತಿ ಇದು ನಿರವಕಾಶವಾದದ್ದು. ಪ್ರಾಣಶ್ರುತಿಯನ್ನು ವಿಷ್ಣುವಿನಲ್ಲಿ ನಾವು ಸಮನ್ವಯ ಮಾಡ್ತೇವೆ ಅಂದ್ರೆ ಅದು ಆಗೋದಿಲ್ಲ. ಪ್ರಾಣಶ್ರುತಿ ಇದು ನಿರವಕಾಶ. ಅನ್ಯತ್ರ ಪ್ರಸಿದ್ಧವಾದ ವಾಯುವಿನಲ್ಲೇನೆ ಆ ಶ್ರುತಿ ಹೇಳುವಂತೆ ಪ್ರಾಣ ಶಬ್ದದ ಸಮನ್ವಯ ಮಾಡಬೇಕು ಹೊರತು ವಾಯುವಿನಲ್ಲಿ ಈ ಶ್ರುತಿ ಸಮನ್ವಯ ಮಾಡ್ಲಿಕ್ಕೆ ಬರೋದಿಲ್ಲ. ಶ್ರುತಿನೇ ನಿರವಕಾಶ, ಲಿಂಗನೇ ಸಾವಕಾಶ ಅಂತ ಅಂದ್ರು ಮತ್ತೆ ಅವರು ಪೂರ್ವ ಪಕ್ಷಗಳು. ಜೊತೆಗೆ ತಾವತ್ ಪ್ರಾಣಪದಸ್ಯ ತತ್ರ ರೂಢಿರಸ್ತಿ. ನೋಡಿ, ಪ್ರಾಣ ಎಂಬ ಶಬ್ದಕ್ಕೆ ರೂಢಿ ಅಂತೂ ಮುಖ್ಯವಾಗಿ ಪ್ರಸಿದ್ಧ ವಾಯುವಿನಲ್ಲೇ ಇದೆ. ಪ್ರಸಿದ್ಧ ವಾಯುವಿನಲ್ಲೇ ಇದೆ. ಇಲ್ರಿ, ಪ್ರಸಿದ್ಧ ವಾಯುವಿನಲ್ಲಿ ರೂಢಿ ಇರಲಿ ಪ್ರಾಣ ಶಬ್ದಕ್ಕೆ, ಆದ್ರೆ ಯೌಗಿಕವಾಗಿ ಪ್ರಾಣ ಅಂದ್ರೆ ವಿಷ್ಣು ಅಂತ ಸ್ವೀಕಾರ ಮಾಡಬಹುದು ಅಂದರೆ ನಾಪಿ ಯೋಗ ಸಂಭವತಿ. ಯೌಗಿಕವಾಗಿ ಪ್ರಾಣ ಅಂದ್ರೆ ವಿಷ್ಣು ಅಂತ ನಾವು ಸ್ವೀಕಾರ ಮಾಡ್ತೇವೆ ಅಂದ್ರೆ ಹಾಗೆ ಹೇಳಲಿಕ್ಕೆ ಬರಲ್ಲ. ಅದಕ್ಕೆ ಪ್ರಾಣ ಶಬ್ದ ಪ್ರವೃತ್ತಿ ನಿಮಿತ್ತ ಜೀವ ಕಾರಣತ್ವಸ್ಯ ಅನ್ವಯೌ ವ್ಯತಿರೇಕಾಭ್ಯಾಂ ವಾಯೌ ಏವ ದರ್ಶನಾತ್. ನೋಡಿ, ಇಲ್ಲಿ ಪ್ರಾಣ ಪ್ರಾಣ ಅಂದ್ರೆ ಪ್ರಸಿದ್ಧ ವಾಯುವಿನನ್ನೇ ತಗೋಬೇಕು. ಪ್ರಾಣ ಅಂದ್ರೆ ವಿಷ್ಣುವಿನನ್ನೇ ತಗೊಳ್ಳಿಕ್ಕೆ ಆಗಲ್ಲ. ಯಾತಕ್ಕೆ? ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತವೂ ಕೂಡ ವಾಯುವಿನಲ್ಲೇ ಇದೆ. ಒಂದು ಪದಾರ್ಥದಲ್ಲಿ ಇಂತಹ ಶಬ್ದದಿಂದ ಈ ಪದಾರ್ಥವನ್ನು ನಾವು ಕರೀತೇವೆ ಅಂತ ಹೇಳಬೇಕಾದ್ರೆ ಇದಕ್ಕೆ ಕಾರಣವಾದ ಒಂದು ಧರ್ಮವೇ ಪ್ರವೃತ್ತಿ ನಿಮಿತ್ತ. ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಏನಪ್ಪ? ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಏನು? ಜೀವನ ಕಾರಣತ್ವ ಅಂಬೋದು. ಯಾರಿಗೆ ಪ್ರಾಣ ಅಂತ ಕರೀತಾರೆ? ಎಲ್ಲ ಜೀವರಿಗೆ ಕಾರಣನಾದ ವ್ಯಕ್ತಿಯನ್ನ ಪ್ರಾಣ. ಹೀಗೆ ಜೀವನ ಕಾರಣತ್ವ ಎಂಬ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಎಲ್ಲಿದೆ? ಅನ್ವಯ ವ್ಯತಿರೇಕದಿಂದ ನಾವು ವಿಚಾರ ಮಾಡಿ ನೋಡಿದಾಗ ವಾಯುವಿನಲ್ಲೇನೆ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಸರ್ವ ಜೀವ ಕಾರಣತ್ವ ಎಂಬುದು ವಾಯುವಿನಲ್ಲೇ ಇದೆ. ಯಾತಕ್ಕೆ? ನೋಡಿ, ವಾಯು ಸತ್ವೇ ಸರ್ವ ಜೀವಾಹ ಸಂತಿ, ವಾಯೋರಭಾವೇ ನ ಸಂತಿ ಜೀವಾಹ. ಈ ಅನ್ವಯ ವ್ಯತಿರೇಕ ಅಂದ್ರೆ ಆ ಸರ್ವ ಜೀವ ಕಾರಣತ್ವ ಎಂಬ ಪ್ರವೃತ್ತಿ ನಿಮಿತ್ತ ನಾವು ಅನ್ವಯವು ವ್ಯತಿರೇಕವನ್ನು ತತ್ಸತ್ವೇ ತತ್ಸತ್ವಂ ತದಭಾವೇ ತದಭಾವ ಹೀಗೆ ಅನ್ವಯ ವ್ಯತಿರೇಕವನ್ನು ವಿಚಾರ ಮಾಡಿ ನೋಡಲಾಗಿ ನಮಗೆ ಅಲ್ಲಿ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ವಾಯುವಿನಲ್ಲೇ ಕಂಡಿದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಹೇಗೆ ಅನ್ವಯ ವ್ಯತಿರೇಕ? ಟೀಕಾಕೃತ್ಪಾದರು ತೋರಿಸ್ತಾ ಇದ್ದಾರೆ. ಯತ್ ಪ್ರಾಪ್ತಿ
ಯತ್ ಪರಿತ್ಯಾಗ ಉತ್ಪತ್ತಿ ಮರಣಂ. ನೋಡಿ, ಯತ್ ಪ್ರಾಪ್ತಿ, ಯಾವ ವಾಯುವಿನ ಪ್ರಾಪ್ತಿಯಾದರೆ ಈ ಜೀವ ಹುಟ್ಟಿದ ಅಂತ ಅರ್ಥ. ಯತ್ ಪರಿತ್ಯಾಗ, ಈ ದೇಹದಿಂದ ವಾಯು ಪ್ರಾಣ ಹೊರಗೋದ ಅಂದ್ರೆ ಈ ಜೀವನಿಗೆ ಮರಣ. ಈ ರೀತಿ ಅಂದ್ರೆ ಈ ದೇಹಕ್ಕೆ ಪ್ರಾಣನ ಪ್ರಾಪ್ತಿಯಾದರೆ ಹುಟ್ಟು, ಈ ದೇಹದಿಂದ ಪ್ರಾಣನ ಪರಿತ್ಯಾಗ ಆದ್ರೆ, ಪ್ರಾಣ ಹೋಗ್ಬಿಟ್ರೆ ದೇಹದಿಂದ, ಈ ದೇಹಕ್ಕೆ ಮರಣ ಅಂತ ಅಭಿಪ್ರಾಯ. ಈ ರೀತಿ ಅನ್ವಯವು ವ್ಯತಿರೇಕ ಇರೋದ್ರಿಂದ ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಏನಪ್ಪ, ಸರ್ವಜೀವ ಕಾರಣತ್ವ, ಸರ್ವಜೀವನ ಕಾರಣತ್ವ, ಜೀವನ ಕಾರಣತ್ವ ಎಂಬ ಈ ಪ್ರವೃತ್ತಿ ಲಿಂಗವು ಕೂಡ ವಾಯುವಿನಲ್ಲೇ ಇದೆ ಎಂಬ ಮಾತನ್ನು ಟೀಕಾಕೃತ್ಪಾದ ತಿಳಿಸಿಕೊಡ್ತಾ ಇದೆ. ಇತ್ಯಾದಿ ತಥಾಚ ನಿರವಕಾಶ ಪ್ರಾಣಶ್ರುತ್ಯ, ನಿರವಕಾಶವಾದ ಪ್ರಾಣಶ್ರುತಿಯಿಂದ ಮಹಾಭೋಗತ್ವ ಲಿಂಗಸ್ಯ ಸಾವಕಾಶಸ್ಯ, ಸಾವಕಾಶವಾದ ಮಹಾಭೋಗತ್ವ ಎಂಬ ಬಾಧೋಪಪತ್ತೇ ವಾಯುರೇವ ಅಯಂ ಪ್ರಾಣ. ಆದ್ದರಿಂದ ಇಲ್ಲಿ ಹೇಳಲ್ಪಟ್ಟ ಪ್ರಾಣ ಅಂತಂದ್ರೆ, ಇಲ್ಲಿ ಹೇಳಲ್ಪಟ್ಟ ಪ್ರಾಣ ಅಂತಂದ್ರೆ ವಾಯುವಂತೆ ಸ್ವೀಕಾರ ಮಾಡಬೇಕು. ಗೊತ್ತಾಯ್ತೋ ಇಲ್ಲ? ವಾಯುರೇವ ಅಯಂ ಪ್ರಾಣ, ವಾಯುವಿನೇ ಇಲ್ಲಿ ಹೇಳಲ್ಪಟ್ಟ ಪ್ರಾಣ. ಹಾಗಾದ್ರೆ ಈ ಪ್ರಾಣನಿಗೆ ಇಲ್ಲಿ ಆನಂದಮಯತ್ವ ಹೇಳಿದ್ದಾರೆ ಅಂದ್ರೆ, ಈ ಪ್ರಸಿದ್ಧನಾದ ವಾಯುವಿನೇ ಆನಂದಮಯ, ಪ್ರಾಣನೇ ಆನಂದಮಯನಾಗಿದ್ದಾನೆ. ಪ್ರಾಣ ಶಬ್ದಸ್ಯ ಅನ್ಯತ್ರ ವೃತ್ತಾವಪಿ, ಹೋಗ್ಲಿ ಅಕಸ್ಮಾತ್ ನಿಮ್ಮ ರೀತಿ ಪ್ರಾಣ ಶಬ್ದ ಬೇರೆ ಕಡೆ ಇದೆ ಅಂತ ಇಟ್ಟುಕೊಂಡ್ರು ಕೂಡ, ಪ್ರಾಣ ಶಬ್ದಕ್ಕೆ ಬೇರೆ ಕಡೆ ಪ್ರವೃತ್ತಿ ಇದೆ ಅಂತ ಇಟ್ಕೊಂಡ್ರು ಕೂಡ, ಪ್ರಾಣ ಶಬ್ದಸ್ಯ ಅನ್ಯತ್ರ ವೃತ್ತಾವಪಿ. ನೋಡಿ, ಮುಖೇ ಮುಖ್ಯ ಪ್ರಕೀರ್ತಿತಃ, ಮುಖೇ ಮುಖ್ಯ ಪ್ರಕೀರ್ತಿತಃ, ಮುಖೇ ಮುಖ್ಯ ಪ್ರಕೀರ್ತಿತಃ ಇತಿ ಮುಖ್ಯವಾಯಾ ಏವ ಮುಖ್ಯತ್ವಾತ್. ಔಪಚಾರಿಕವಾಗಿ ಪ್ರಾಣ ಅಂದ್ರೆ ಬೇರೆಯವರನ್ನ ಕರೆಯಬಹುದು, ಆದರೆ ಮುಖೇ ಮುಖ್ಯ ಪ್ರಕೀರ್ತಿತಃ, ಮುಖ್ಯ ವಾಯುವಿನಲ್ಲೇನೆ ಪ್ರಾಣ ಶಬ್ದ ಮುಖ್ಯ ವೃತ್ತಿಯಿಂದ ಹೇಳಿಕೊಡ್ತಾ ಇದೆ. ಮುಖ್ಯ ವಾಯುವಿನಲ್ಲೇನೆ ಅದು ಮುಖ್ಯಾರ್ಥ ಉಳ್ಳದ್ದಾಗಿದೆ ಪ್ರಾಣ ಶಬ್ದ. ಆದ್ರಿಂದ ಸಯೇವ ಪ್ರಾಣೋ ಭವೇ, ಆದ್ರಿಂದ ಪ್ರಸಿದ್ಧ ವಾಯುವಿನೇ ಇಲ್ಲಿ ಪ್ರಾಣ ಅಂತ ಆಗಬೇಕು. ಪ್ರಸಿದ್ಧ ವಾಯುವಿನೇ ಪ್ರಾಣ ಅಂದ್ಮೇಲೆ ಅವನೇ ಆನಂದಮಯ, ವಿಷ್ಣು ಆನಂದಮಯ ಅಲ್ಲ. ಇಷ್ಟು ಪೂರ್ವ ಪಕ್ಷ ಬಂದರೆ ಸಿದ್ಧಾಂತ ಯತಿ ನಚ ಇತಿ, ಸಿದ್ಧಾಂತವನ್ನು ಮಾಡ್ತಾ ಇದ್ದಾರೆ ಆಚಾರ್ಯರು ಭಾಷ್ಯದಲ್ಲಿ, ಸೂತ್ರದ ಮಾರ್ಗದರ್ಶನದಲ್ಲಿ. ಏನು ಪ್ರಾಣ ಅಂದ್ರೆ ಪ್ರಸಿದ್ಧ ವಾಯು ಪೂರ್ವ ಪಕ್ಷ ಮಾಡಿದ್ರೆ ಹಾಗಲ್ಲ ಹೇಳಿ. ನ ಚೈವಂ ಏವಂ ನಚ ಅಂತ ಅರ್ಥ ಹೇಳಿ ವಾಕ್ಯ. ನ ಚೈವಂ ಯತೋ ವಿಷ್ಣುರೇವ ಪ್ರಾಣ. ಆಚಾರ್ಯರು ಸಿದ್ಧಾಂತವನ್ನು ಹೇಳ್ತಾ ಇದೆ, ಯತಃ ಯಾವ ಕಾರಣ, ವಿಷ್ಣುರೇವ ಪ್ರಾಣ, ಪ್ರಾಣ ಅಂದ್ರೆ ವಿಷ್ಣುನೇ ಆಗಿದ್ದಾನೆ, ಯಾವ ಕಾರಣ. ಆದ್ದರಿಂದ ನಚೈವಂ, ಪ್ರಾಣ ಅಂದ್ರೆ ಈ ಪ್ರಸಿದ್ಧ ವಾಯುವಿನನ್ನು ಸ್ವೀಕಾರ ಮಾಡಬಾರದು. ಪ್ರಾಣ ಶಬ್ದ ವಾಚ್ಯನಾದವನು ವಾಯು ಅಲ್ಲ, ಯಾಕೆಂದ್ರೆ ವಿಷ್ಣುನೇ ಪ್ರಾಣ ಶಬ್ದ ವಾಚ್ಯನಾದವನು. ಹೇಗೆ ಏನು ತತ್ವಪ್ರಕಾಶಕ ವಿವರಣೆ ನೋಡಿ. ಕುತಃ ನೈವಂ ಇತಿ ಆಶಂಕಾಯಾಂ, ಯಾತಕ್ಕೆ ಪ್ರಾಣ ಅಂದ್ರೆ ಪ್ರಸಿದ್ಧ ವಾಯುವಿನ ತಗೋಬಾರದು, ಪ್ರಾಣ ಅಂದ್ರೆ ವಿಷ್ಣು ಅಂತ ಯಾತಕ್ಕೆ ಹೇಳ್ತೀರಿ ಅಂತ ಶಂಕೆ ಬಂದ್ರೆ, ಇತಿ ಆಶಂಕಾಯಾಂ ಹೇತುತಯ ಸೂತ್ರಂ ವ್ಯಾಚಷ್ಟೆ, ಇದಕ್ಕೆ ಕಾರಣವನ್ನು ಹೇಳ್ತಾ ಸೂತ್ರವನ್ನು ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಯತಃ ಇತಿ ಏನು, ಯತಃ ಅಯಂ ಪ್ರಾಣ ವಿಷ್ಣುರೇವ ಇತಿ, ಇಲ್ಲಿ ಪ್ರಾಣ ಅಂದ್ರೆ ವಿಷ್ಣುವಿನನ್ನೇ ಸ್ವೀಕಾರ ಮಾಡಬೇಕು. ಗೊತ್ತಾಯ್ತಲ್ಲ, ವಿಷ್ಣುರೇವ ಇತಿ ಚೇ, ಆದ್ರಿಂದ ಸಯೇವ ಆನಂದಮಯ, ಪ್ರಾಣ ಅಂದ್ರೆ ವಿಷ್ಣುನೇ, ಆನಂದಮಯನು ವಿಷ್ಣುನೇ. ಅತಃ ವಾಯುರಯಂ ಪ್ರಾಣ ಆನಂದಮಯಶ್ಚ ಇತ್ತೇತನ್ನ ಯುಕ್ತಮಿತ್ಯರ್ಥ. ಆದ್ದರಿಂದ ಇಲ್ಲಿ ಪ್ರಾಣ ಅಂದ್ರೆ ಪ್ರಸಿದ್ಧ ವಾಯು, ಆ ಪ್ರಸಿದ್ಧ ವಾಯುವಿನೇ ಆನಂದಮಯ ಅಂತ ಅಂಬೋದು ಕೂಡ ಸರ್ವಥಾ ಯುಕ್ತವಾದದ್ದಲ್ಲ. ಕುತಃ ಅಯಂ ಪ್ರಾಣ ವಿಷ್ಣುರೇವ, ಇಲ್ಲಿ ಮತ್ತೆ ಪ್ರಾಣ ಅಂದ್ರೆ ವಿಷ್ಣು ಅಂತ ಇದ್ದೀರಿ, ಅದು ಹೇಗೆ ಹೇಳ್ತಿರ್ರಿ ಅಂದ್ರೆ, ಇತ್ಯತಃ, ಹಿಂಗ್ ಪ್ರಶ್ನೆ ಬಂದ್ರೆ ಸೌತ್ರಂ ಹೇತುಂ ಉಪಾದಾಯ ವ್ಯಾಚಷ್ಟೆ,
ಸೂತ್ರದಲ್ಲಿರುವ ಹೇತುವನ್ನ ಸ್ವೀಕಾರ ಮಾಡಿ ವ್ಯಾಖ್ಯಾನ ಮಾಡ್ತಾ ಇದೆ. ಅತಃ ಏವ ವಿಷ್ಣುಲಿಂಗಾದೇವ ಅತ್ರ ಉಕ್ತಃ ಪ್ರಾಣಃ ವಿಷ್ಣುರೇವ, ವಿಷ್ಣುನೇ. ಆದ್ದರಿಂದ ಸೂತ್ರದಲ್ಲಿ ಹೇಳಿದ ಹೇತುವನ್ನು ಸ್ವೀಕಾರ ಮಾಡಿ ಆಚಾರ್ಯರು ಓಂ ಅತಯೇವ ಪ್ರಾಣಃ ಏವ, ಓಂ ಅತಯೇವ ಪ್ರಾಣಃ ಓಂ ಎಂಬ ಸೂತ್ರಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಆಚಾರ್ಯರು. ಭಾಷ್ಯವಾಕ್ಯ ಹೇಳಿ ಮತ್ತೆ ಏನು? ಅತಯೇವ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ ಇತ್ಯಾದಿ ತಲ್ಲಿಂಗಾದೇವ. ಏನ್ ಹೇಳ್ತಾ ಇದ್ದಾರೆ ಆಚಾರ್ಯರು ಭಾಷ್ಯದಲ್ಲಿ ನೋಡಿ. ಅದೇ ತೈತ್ತಿರೇಯ ಅರಣ್ಯಕದಲ್ಲಿ ಮುಂದೆ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯವು ಅಹೋರಾತ್ರೇ ಪಾರ್ಶ್ವೇ, ತೈತ್ತಿರೇಯ ಅರಣ್ಯಕದಲ್ಲಿ ಪ್ರಾಣ ಯಾರಪ್ಪ ಅಂದ್ರೆ ಈ ಲಿಂಗಗಳು ಉಳ್ಳವನು ಪ್ರಾಣ. ಈ ಲಿಂಗ ಯಾವುದು? ಲಕ್ಷ್ಮೀಪತಿತ್ವ ಎಂಬ ಲಿಂಗ. ಲಕ್ಷ್ಮೀಪತಿತ್ವ ಎಂಬ ಲಿಂಗ ಯಾರ ಲಿಂಗ? ಅದು ವಿಷ್ಣುವಿನ ಲಿಂಗ. ಅದು ಅಸಾಧಾರಣವಾದ ವಿಷ್ಣುವಿನ ಲಿಂಗ ಲಕ್ಷ್ಮೀಪತಿತ್ವ. ಲಕ್ಷ್ಮೀಪತಿತ್ವ ಮೊದಲಾದ ವಿಷ್ಣು ಲಿಂಗಗಳೇ ಇರೋದ್ರಿಂದ ಇಲ್ಲಿ ಹೇಳಲ್ಪಟ್ಟ ಪ್ರಾಣ ಪ್ರಾಣ ಅಂತಂದ್ರೆ ಅವನು ಪ್ರಸಿದ್ಧ ವಾಯು ಅಲ್ಲ, ವಿಷ್ಣುನೇ ಅಂತ ಆಚಾರ್ಯರು ಸಿದ್ಧಾಂತ ಮಾಡಿದ್ರು. ಇತ್ಯಾದಿ ತಲ್ಲಿಂಗ ಅತಃ ಇವ ತಲ್ಲಿಂಗಾದೇವ. ಇದರ ವಿವರಣೆಯನ್ನು ತತ್ವಪ್ರಕಾಶಿಕರ ಟೀಕಾಕೃತ್ಪಾದರು ಮಾಡ್ತಾರೆ ನೋಡಿ. ಶ್ರೀ ಲಕ್ಷ್ಮೀಪತಿತ್ವಾದಿ ವಿಷ್ಣುಲಿಂಗಾತ್, ಲಕ್ಷ್ಮೀಪತಿತ್ವಾದಿ ವಿಷ್ಣುಲಿಂಗಗಳಿರೋದ್ರಿಂದ ಪ್ರಾಣ ವಿಷ್ಣುರೇವ ಇತ್ಯರ್ಥ. ಇಲ್ಲಿ ಹೇಳಲ್ಪಟ್ಟ ಪ್ರಾಣ ಪ್ರಾಣ ಅಂದ್ರೆ ಅವನು ವಿಷ್ಣುನೇ. ಇಲ್ಲಿ ಒಂದು ಮಾತಿದೆ, ಶ್ರೀ ಮತ್ತು ಲಕ್ಷ್ಮೀಪತಿತ್ವ ಮೊದಲಾದ ಲಿಂಗಗಳು ಶ್ರೀತ್ವ ಲಿಂಗ ಅಂತ ಇಟ್ಕೊಳ್ಳಿ. ಶ್ರೀ ಅಂದ್ರೆ ಏನಪ್ಪಾ ಅಂದ್ರೆ ವಕ್ಷಸ್ಥಲಾಶ್ರಿತಾ ಶ್ರೀ ಇತಿ ಸಂಪ್ರದಾಯ ವಿಧ. ಇಲ್ಲಿ ಶ್ರೀ ಅಂದ್ರೆ ಯಾರಿಗೆ ಕರೀತಾರೆ ಅಂದ್ರೆ ವಿಷ್ಣುವಿನ ವಕ್ಷಸ್ಥಳದಲ್ಲಿದ್ದವಳೇ ಶ್ರೀ. ಅದಕ್ಕೆ ಶ್ರೀದೇವಿ ಅಂತ ಲಕ್ಷ್ಮಿಗೆ ಕರೆಯುವ ಒಂದು ಪದ್ಧತಿ ಸಂಪ್ರದಾಯ ಅಂತ ತಿಳಿಸಿದ್ದಾರೆ. ಗೊತ್ತಾಯಿತು? ಅಂತೂ ಶ್ರೀತ್ವ ಲಿಂಗ, ಲಕ್ಷ್ಮೀಪತಿತ್ವ ಲಿಂಗ ಇದು ವಿಷ್ಣುವಿನ ಲಿಂಗಗಳು. ಅಂತೂ ಈ ಶ್ರೀತ್ವ ಲಕ್ಷ್ಮೀಪತಿತ್ವ ಎಂಬ ಲಿಂಗ ಇರೋದ್ರಿಂದ ಇಲ್ಲಿ ಹೇಳಲ್ಪಟ್ಟ ಪ್ರಾಣ ಅಂತಂದ್ರೆ ಅವನು ವಿಷ್ಣುವೇ ಅಂತ ನೀವಂತ ಇದ್ದೀರಿ. ಇದರ ಮೇಲೆ ಮತ್ತೆ ಪೂರ್ವ ಪಕ್ಷಿಗಳ ಪ್ರಶ್ನೆ. ಕಥಂ ಶ್ರುತ್ಯಾ ಪೂರ್ವ ಪಕ್ಷಿತೆ ಸತಿ ಲಿಂಗೇನ ನಿರ್ಣಯ ಇತಿ ಚೇತ್. ನಾವು ತದ್ವೈತ್ವಂ ಪ್ರಾಣೋ ಅಭವಃ ಎಂಬ ಶ್ರುತಿ ಹೇಳಿದ್ದೇವೆ. ಶ್ರುತಿಯನ್ನಿಟ್ಟುಕೊಂಡು ಪೂರ್ವ ಪಕ್ಷ ಮಾಡ್ತಾ ಇದ್ದೇವೆ. ಪ್ರಾಣ ಪ್ರಾಣ ಅಂದ್ರೆ ಪ್ರಸಿದ್ಧ ವಾಯು ಅಂತ. ಶ್ರುತಿಯನ್ನ ಇಟ್ಟುಕೊಂಡು, ಪ್ರಬಲವಾದ ಅಪೌರುಷೇಯವಾದ ಶ್ರುತಿಯನ್ನ ಇಟ್ಟುಕೊಂಡು ನಾವು ಪೂರ್ವ ಪಕ್ಷ ಮಾಡುವಾಗ ನೀವು ಕೇವಲ ಲಿಂಗದಿಂದ, ಲಕ್ಷ್ಮೀಪತಿತ್ವ ಮೊದಲಾದ ಲಿಂಗಗಳಿಂದ ಪ್ರಾಣ ಅಂದ್ರೆ ವಿಷ್ಣುವೇ ಅಂತ ಹೇಗೆ ನಿರ್ಧಾರ ಮಾಡ್ತೀರಿ? ಇತ್ತೀಚೆ ಅದು ಬರೆದ್ರು ಲಿಂಗಸ್ಯ ನಿರವಕಾಶತ್ವಾತ್. ಹಿಂದಿನ ಅಧಿಕರಣದಲ್ಲಿ ಹೇಳಿದಂತೆ ಲಕ್ಷ್ಮೀಪತಿತ್ವ ಲಿಂಗ ಇದು ಅತ್ಯಂತ ನಿರವಕಾಶ. ನೀವು ಹೇಳುವ ಪ್ರಾಣಶ್ರುತಿ ತೈತ್ತರೇಯ ಆರಣ್ಯಕದ ವಾಕ್ಯ ಅದು ಸಾವಕಾಶ. ಪ್ರಾಣಶ್ರುತೇ ವಿಷ್ಣಾವಪಿ ಸಾವಕಾಶತ್ವಾತ್. ನೀವು ಹೇಳುವ ಪ್ರಾಣಶ್ರುತಿ ಅದು ವಿಷ್ಣುವಿನಲ್ಲಿಯೂ ಅವಶ್ಯವಾಗಿ ಸಮನ್ವಯ ಮಾಡಲಿಕ್ಕೆ ಬರುತ್ತದೆ. ಪ್ರಾಣಶ್ರುತಿ ಇದು ಸಾವಕಾಶ. ಅದನ್ನು ನಿರವಕಾಶೇನ ಸಾವಕಾಶಸ್ಯ ಬಾಧೋಪಪತ್ತೇ. ನಿರವಕಾಶವಾದ ಲಿಂಗದಿಂದ ಸಾವಕಾಶವಾದ ಶ್ರುತಿಗೆ ನಾವು ಅವಶ್ಯವಾಗಿ ಬಾಧ ಹೇಳಬಹುದು. ಆ ಶ್ರುತಿಗೆ ಅನ್ಯಾರ್ಥ ಕಲ್ಪನಾ ಮಾಡಬಹುದು ಎಂಬ ಅಭಿಪ್ರಾಯವನ್ನು ನಾವು ಚಿಂತನೆ ಮಾಡಬೇಕು. ಆಮೇಲೆ ಹೇಳಿದರು ರೂಢಿಯೋಗಯೋ ಅಭಾವಾತ್ ಕಥಂ ವಿಷ್ಣು ಪ್ರಾಣಶ್ರುತೇ ಅವಕಾಶ ಇತಿ ಚೇನ್ನ. ನೋಡಿ, ಪ್ರಾಣಶ್ರುತಿ ವಿಷ್ಣುವಿನಲ್ಲಿಯೂ ಸಮನ್ವಯ ಮಾಡಬಹುದು ಸಾವಕಾಶ ಅಂತ ಅಂದ್ರೆ ಅದು ಹೇಗಂತೀರಿ ಅಂತ ಪ್ರಶ್ನೆ. ಯಾಕೆ ನೋಡಿ, ಪ್ರಾಣ ಎಂಬ ಶಬ್ದ ರೂಢಿಯಿಂದ ಪ್ರಸಿದ್ಧ ವಾಯುವಿನನ್ನೇ ಹೇಳಿಕೊಡ್ತಾ ಇದೆ. ಮತ್ತು ಪ್ರಾಣ ಶಬ್ದದ ಪ್ರವೃತ್ತಿ ನಿಮಿತ್ತ ಅದು ಪ್ರಸಿದ್ಧ ವಾಯುವಿನಲ್ಲೇ ಇದೆ. ಜೀವನ ಕಾರಣತ್ವ ಎಂಬ ಪ್ರವೃತ್ತಿ ನಿಮಿತ್ತ. ವಿಷ್ಣುವಿನಲ್ಲಿ ಪ್ರಾಣ ಶಬ್ದಕ್ಕೆ ರೂಢಿನೂ ಇಲ್ಲ, ಯೋಗನೂ ಇಲ್ಲ ಅಂದ ಮೇಲೆ ಹೇಗೆ ವಿಷ್ಣುವಿನಲ್ಲಿ ಪ್ರಾಣಶ್ರುತಿಯನ್ನು ನೀವು ಸಮನ್ವಯ ಮಾಡ್ತೀರಿ? ಪ್ರಾಣಶ್ರುತಿಯನ್ನು ಸಾವಕಾಶ ಅಂತ ಹೇಗಂತೀರಿ? ನೋಡಿ, ರೂಢಿ ಯೋಗಯೋಹೋ ಅಭಾವಾತ್. ರೂಢಿ ಯೋಗ ಎರಡೂ ಇಲ್ಲ ವಿಷ್ಣುವಿನಲ್ಲಿ. ಆಮೇಲೆ ಕಥಂ ವಿಷ್ಣು ಪ್ರಾಣಶ್ರುತೇ ಸಾವಕಾಶ.
ವಿಷ್ಣುವಿನಲ್ಲಿ ಪ್ರಾಣಶ್ರುತಿಗೆ ಸಾವಕಾಶ ಅಂತ ಹೇಗೆ ಅಂತೀರದೆ ಇತ್ತೀಚೆಯನ್ನ ಹಂಗೆ ಹೇಳಬೇಡ್ರಿ. ಯಾತಕ್ಕೆ ಅಂದ್ರೆ ಅವಶ್ಯವಾಗಿ ಪ್ರಾಣ ಎಂಬ ಶಬ್ದದಿಂದ ರೂಢಿಯಿಂದಲೇನೆ ವಿಷ್ಣುವಿನನ್ನು ಕರೆದಿದ್ದಾರೆ. ವಿಷ್ಣು ಸಹಸ್ರನಾಮದ ಮಾತೆ ಇದೆ. ಈಶಾನ ಪ್ರಾಣದ ಪ್ರಾಣ ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಎಂಬ ಮಾತನ್ನು ಹೇಳಿದ್ದಾರೋ ಇಲ್ಲೋ ನೀವೆಲ್ಲ ಕೇಳಿದ್ದೀರಿ. ಈಶಾನ ಪ್ರಾಣದ ಪ್ರಾಣ ಇತ್ಯಾದಿ ವಿದ್ವದ್ರೂಢೇ ಮಹಾಯೋಗಸ್ಯ ಚ ಸತ್ವಾತ್. ವಿಷ್ಣು ಸಹಸ್ರನಾಮ ವೇದವ್ಯಾಸ ದೇವರು ಹೇಳಿದ್ದಾರೆ. ವಿದ್ವದ್ರೂಢಿ ಪ್ರಾಣ ಶಬ್ದಕ್ಕೆ ವಿಷ್ಣುವಿನಲ್ಲೇ ಇದೆ. ಮತ್ತು ಬರೇ ಯೋಗ ಪ್ರಸಿದ್ಧ ವಾಯುವಿನಲ್ಲಿ, ಮಹಾಯೋಗ ಪ್ರಾಣ ಶಬ್ದದ ಮಹಾಯೋಗ ವಿಷ್ಣುವಿನಲ್ಲೇನೆ. ಅಂದ್ರೆ ಔಪಚಾರಿಕವಾಗಿ ಜೀವನ ಕಾರಣತ್ವ ಈ ಪ್ರಸಿದ್ಧ ವಾಯುವಿನಲ್ಲಿ ಇರಬಹುದು, ಅದರ ಪ್ರಧಾನವಾಗಿ ಜೀವನ ಕಾರಣತ್ವ ವಿಷ್ಣುವಿನಲ್ಲೇನೆ. ಮಹಾಯೋಗ ವಿಷ್ಣುವಿನ ಬರಿತಾರದನೆ. ನಚ ಪ್ರಾಣೇನ ನ ಅಪಾನೇನ ಮೃತ್ಯೋ ಜೀವತಿ ಕಶ್ಚನ. ನೋಡಿ, ಪ್ರಾಣನಿಂದಾಗಲಿ ಅಪಾನನಿಂದಾಗಲಿ ಈ ಮೃತ್ಯ ಈ ಜೀವ ಜೀವಿಸೋದಿಲ್ಲ. ಇತರೇಣ ತು ಜೀವಂತೆ, ಬೇರೆಯವರಿಂದಲೇ ಜೀವಿಸ್ತಾರೆ. ಯಸ್ಮಿನ್ನೇತೌ ಉಪಾಶ್ರಿತೌ. ಯಾರು ಇತರರಿಂದ ಅಂದ್ರೆ ಯಾವ ಪ್ರಾಣನೇ ಅಂದ್ರೆ ಪ್ರಾಣ ಅಪಾನ ಇವರು ಯಾರಲ್ಲಿ ಆಶ್ರಿತರಾಗಿದ್ದಾರೋ ಅಂತ ವ್ಯಕ್ತಿಯಿಂದಲೇನೆ ಎಲ್ಲ ಜೀವರು ಜೀವಿಸುವುದು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಇತಿ ತಸ್ಮಾತ್, ಆದ್ದರಿಂದ ಆಧ್ಯಾತ್ಮಿಕ ಅಶೇಷ ಶಬ್ದೋಪಲಕ್ಷಕ. ಆದ್ರಿಂದ ಹಿಂದೆ ಹೇಳಿದಂತೆ ವಿದ್ವದ್ರೂಢಿ ಮಹಾಯೋಗ ಪ್ರಾಣ ಶಬ್ದಕ್ಕೆ ವಿಷ್ಣುವಿನಲ್ಲೇ ಇದೆ. ಆದ್ದರಿಂದ ತದ್ವೈತ್ವಂ ಪ್ರಾಣೋ ಅಭವ ಅಂತ ಹೇಳುವ ಈ ತೈತ್ತರೆಯ ಆರಣ್ಯಕದ ಈ ವಿಷಯ ವಾಕ್ಯದಲ್ಲಿ ಬರುವ ಪ್ರಾಣ ಶಬ್ದಕ್ಕೆ ವಿಷ್ಣು ಅಂತೆ ಅರ್ಥ. ಪ್ರಾಣ ಅಂದ್ರೆ ವಿಷ್ಣು ಅಂತೆ ಅರ್ಥ. ವಿಷ್ಣುನೇ ಆನಂದಮಯ, ಇದು ಸಿದ್ಧಾಂತ. ಈ ರೀತಿ ತಸ್ಮಾತ್ ಆಧ್ಯಾತ್ಮಿಕ ಅಶೇಷ ಶಬ್ದೋಪಲಕ್ಷಕ, ಆಧ್ಯಾತ್ಮಿಕವಾದ ಎಲ್ಲ ಶಬ್ದಗಳಿಗೆ ಉಪಲಕ್ಷಕವಾದ ಈ ಪ್ರಾಣ ಶಬ್ದದ ವಾಚ್ಯನಾದವನು ಹರಿರೇವ ವಿಷ್ಣುವೇ. ಗೊತ್ತಾಯ್ತು? ತಸ್ಮಾತ್ ಆಧ್ಯಾತ್ಮಿಕ ಅಶೇಷ ಶಬ್ದೋಪಲಕ್ಷಕ ಪ್ರಾಣ ಶಬ್ದ ವಾಚ್ಯ ಹರಿರೇವ, ಪ್ರಾಣ ಶಬ್ದ ವಾಚ್ಯನಾದವನು ಹರಿನೇ. ಇತಿ ಸಿದ್ಧಂ, ಈ ರೀತಿ ವಿಷಯ ಸಿದ್ಧವಾಯಿತು ಎಂಬ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಆದ್ರಿಂದ ಅಧಿಭೂತವಾದ ಶಬ್ದಗಳ ಸಮನ್ವಯಕ್ಕೆ ಒಂದು ಆಕಾಶ ಶಬ್ದ, ಆಧ್ಯಾತ್ಮಿಕವಾಗಿರತಕ್ಕಂಥ ಪ್ರಾಣಗಳ ಶಬ್ದಗಳ ಸಮನ್ವಯಕ್ಕೆ ಪ್ರಾಣ ಶಬ್ದದ ಒಂದು ಸಮನ್ವಯ. ಇನ್ನು ಮುಂದೆ ಜ್ಯೋತಿರಧಿಕರಣ ಅಂತ ಕರೀತಾರೆ. ಜ್ಯೋತಿಷ್ ಶಬ್ದದ ಸಮನ್ವಯ ಎಲ್ಲಿ? ಆ ಜ್ಯೋತಿಷ್ ಶಬ್ದದ ಸಮನ್ವಯವು ಕೂಡ ವಿಷ್ಣುವಿನಲ್ಲೇ ಆಗುತ್ತದೆ ಎಂಬ ವಿಚಾರ ಹೇಳ್ತಾರೆ. ಆ ವಿಚಾರವನ್ನು ಮತ್ತೆ ಮುಂದಿನ ವಾರದ ಪಾಠದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ನಾಳೆ ಮಠದಲ್ಲಿ ಪಾಠ ಇರುತ್ತದೆ, ಆಚಾರ್ಯರ ಪಾಠ. ಆಚಾರ್ಯರ ಪಾಠ ನೇರವಾಗಿ ಇಲ್ಲ ಅಂದ್ರೆ ನಮ್ಮ ಪಾಠ ಮತ್ತೆ ಆನ್ಲೈನ್ ಮುಖಾಂತರ ಮುಂದುವರಿಯುತ್ತದೆ, ಸುಧಾ ಪಾಠ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಏನಾದರೂ ಸಂದೇಹಗಳಿದ್ರೆ ಅವಶ್ಯವಾಗಿ ನಮಗೆ ಫೋನ್ ಮಾಡಿ ಕೇಳಿ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.